ವರ್ಷ ಉಪೇಂದ್ರ ಅವರ ಫ್ಯಾನ್ಸ್ಗೆ ಒಂದು ಸರ್ಪ್ರೈಸ್ ಇತ್ತು, UI ಸಿನಿಮಾ ಬರುತ್ತೆ ಅನ್ನುವಂತಹ ಚರ್ಚೆ ಇತ್ತು. ಬೇರೆ ಬೇರೆ ವಿಚಾರಗಳು, ಉಪೇಂದ್ರ ಅವರು ಸ್ಯಾಂಡಲ್ವುಡ್ನಿಂದ ಕಾಲಿವುಡ್ವರೆಗೂ ಎಲ್ಲ ಭಾಷೆಯಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು, ಸಾಕಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳಿದೆ. ಸೊ ನಾನು ತುಂಬ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಓವರ್ ಟು ಉಪೇಂದ್ರ ಸರ್. ನಮ್ಮ ಜೊತೆ ರಿಯಾಜ್ ಸರ್, ಉಪೇಂದ್ರ ಅವರೇ ಇದ್ದಾರೆ, ಅವರೇ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಆಲ್ವೇಸ್ ಸ್ಮೈಲಿಂಗ್ ಫೇಸು, ಅದೇ ಎನರ್ಜಿ. ಯಾವಾಗಲೂ ನಾವು ನೋಡಿದಾಗ ಯಾವಾಗಲೂ ನಿಮ್ಮನ್ನು ಭೇಟಿಯಾದಾಗ ಒಂದು ಸ್ಮೈಲ್ ಇರುತ್ತೆ. ನಾನು ಬಹಳ ಕಮ್ಮಿ ಜನರ ಹತ್ರ ಆ ಥರ ನೋಡಿದ್ದು, ಒಂದು ಓಪನ್ ಸ್ಮೈಲ್. ಶಿವಣ್ಣ ಬಿಟ್ಟರೆ ನೀವು, ನಾನು ನೋಡಿದ್ದು. ಸೊ ಎನಿವೆ ಸರ್, ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೇಗೆ ಅನ್ನಿಸ್ತಾ ಇದೆ? ಒಂದು ಸೆಲೆಬ್ರಿಟಿ ಲೈಫ್ ಅಂದಾಗ ಎಸ್, ಬರ್ಡೇ ತುಂಬಾ ಸ್ಪೆಷಲ್ ಲೈಫಲ್ಲಿ. ಎಲ್ಲ ಫ್ಯಾನ್ಸ್ ಬರ್ತಾರೆ, ವಿಶ್ ಮಾಡೋರು. ಫಸ್ಟ್ ನಿಮ್ಮ ರಿಯಾಕ್ಷನ್ ಏನಿದೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಆ್ಯಕ್ಚುಲಿ ನನ್ನ ಬರ್ತ್ಡೇ ಅನ್ನೋದಕ್ಕಿಂತ ಇದು ಫ್ಯಾನ್ಸ್ ಡೇ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದೇ ಇದು ಫ್ಯಾನ್ಸ್ ಡೇ ಇದು. ಸೊ ಅವರಿಂದನೇ ಸ್ಟಾರ್ಟ್ ಆಗಿರೋದು ಈ ಬರ್ತ್ಡೇ ಸಮಾರಂಭ. ಸೊ ಅವರು ಸಂಭ್ರಮಿಸೋದಕ್ಕೆ ಈ ದಿನ ಅಷ್ಟೇ. ಸೊ ಈ ಒಂದು ದಿನ ಅವ್ರಿಗೆ ಯಾವ ರಿಸ್ಟ್ರಿಕ್ಷನ್ಸು ಇರೋಲ್ಲ, ಅವ್ರು ಹೇಗೆ ಬೇಕಾದ್ರೂ ಇದು ಮಾಡ್ಬೋದು. ಬಟ್ ಒಂದೇ ಒಂದು ಈ ಮೂಲಕ ಹೇಳ್ಕೊತೀನಿ, ನಾನು ಯಾವಾಗಲೂ ಈ ವರ್ಷದಿಂದ ಜಾಸ್ತಿ ಹೇಳೋಕ್ಕೆ ಶುರು ಮಾಡ್ತೀನಿ ಇದನ್ನು. ಯಾಕಂದರೆ ವ್ಯಕ್ತಿ ಪೂಜೆ ಜಾಸ್ತಿ ಮಾಡಬೇಡಿ, ವಿಚಾರಗಳು ಪೂಜೆ ಮಾಡಿ. ಸೊ ನನ್ನ ಪ್ರೀತಿಸೋಕ್ಕಿಂತ ನಾನು ಏನು ಮಾಡಿದ್ದೀನೋ ಕತೆಗಳು, ಸಿನಿಮಾಗಳು, ಅದರೊಳಗಿರೋ ವಿಷಯಗಳು, ಅದನ್ನು ಪ್ರೀತಿಸಿನೇ ನನ್ನ ಪ್ರೀತಿಸಿರೋದು ನೀವು. ಸೊ ನಾನು ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಪ್ರೀತಿಸ್ತೀರಾ. ಬಟ್ ಒಂದಂತೂ ಸತ್ಯ ಹೇಳ್ತೀನಿ, ಅದು ಸಂದರ್ಭ ಎಲ್ಲಿಂದನೋ ಒಂದು ಏನು ಹೇಳಿ, ಒಂದು ಬ್ಲೆಸ್ಸಿಂಗ್ ಆಗಿ ಅದೆಲ್ಲ ಬಂದಿರೋದಷ್ಟೇ. ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡೋಲ್ಲ ನಾನು. ಸೊ ಆ ವಿಚಾರಗಳನ್ನ ಜಾಸ್ತಿ ಪ್ರೀತಿಸಿ ಪೂಜಿಸಿ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದ್ರ ಆಚೆಗೆ ಸರ್, ಫ್ಯಾನ್ಸ್ಗೆ ಎಸ್ ಸರ್, ನೀವು ಹೇಳಿದ್ರಿ ವ್ಯಕ್ತಿ ಪೂಜೆ ಮಾಡಬೇಡಿ ಅನ್ನೋದು. ಬಟ್ ನಮ್ಮಲ್ಲಿ ಒಂದು ಪರಂಪರೆ ಇದೆ, ಈ ವ್ಯಕ್ತಿ ಪೂಜೆ ಮಾಡೋದೇ ಒಂದು, ಅದು ಮೊದಲಿಂದಲೂ ನಡ್ಕೊಂಡು, ಇವತ್ತಲ್ಲ, ಅದು ಶತಮಾನಗಳಿಂದಲೂ ನಡ್ಕೊಂಡು ಬಂದಿರುವಂಥದ್ದು. ಎಸ್ ಹೇಳ್ಬಹುದು, ಬಟ್ ಸ್ಟಿಲ್ ಅದನ್ನು ಮೀರಿಯೂ ಕೂಡ ಅಭಿಮಾನಿಗಳು ಕೆಲವರು ಅದನ್ನು ಮಾಡೋರು ಕೂಡ ಇದ್ದಾರೆ. ಇಟ್ಸ್ ಓಕೆ. ಬಟ್ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವತ್ತಿನ ಫ್ಯಾನ್ ಫಾಲೋವಿಂಗ್ ಏನಿತ್ತು, ಇವತ್ತು ನೀವು ನೋಡ್ತಾ ಇರುವಂತಹ ಈ ಟ್ರೆಂಡು, ಈ ಫ್ಯಾನ್ ಫಾಲೋವಿಂಗ್ ಏನು ಚೇಂಜಸ್ ಏನು ಕಾಣಿಸಿದೆ ಆ ಎರಡು ಮಧ್ಯದಲ್ಲಿ? ಇಲ್ಲ, ನೀವು ಹೇಳ್ದಂಗೆ ಅದು ಅವತ್ತಿಂದ ಇವತ್ತರೆಗೂ ಅದಿದೆ, ಇಲ್ಲ ಅಂತಲ್ಲ. ಇವತ್ತು ನಾವು ಕೂಡ ಅಣ್ಣವ್ರ ಫ್ಯಾನ್ಸು, ರಜನಿ ಸರ್ ಫ್ಯಾನ್ಸು, ವಿಷ್ಣು ಸರ್ ಫ್ಯಾನ್ಸು, ಅಂಬರೀಷ್ ಸರ್ ಫ್ಯಾನ್ಸು. ಹಂಗಂತ ನಮಗೆ ಏನು ಹೇಳಿ, ಅವ್ರನ್ನ ನೋಡಿದಾಗ ಅವ್ರ ಸಿನಿಮಾಗಳೇ ನಮಗೆ ಜ್ಞಾಪಕ ಬರೋದು. ಅವ್ರ ಸಿನಿಮಾಗಳು ನೋಡಿದಾಗ ಅವ್ರ ಡೈಲಾಗ್ಸ್ಗಳು, ಅವ್ರು ನಡ್ಕೊಂಡ ರೀತಿ, ಅವ್ರು ಹೇಳಿರುವಂಥ ವಿಷಯಗಳು ಅಲ್ವಾ. ಇವತ್ತು ಕೂಡ ರಜನಿ ಸರ್ದು ನಾನು ಯಾವ ಇಂಟರ್ವ್ಯೂ ಚಿಕ್ಕದು ಯಾವುದೇ ಒಂದು ಬರುತ್ತೆ ಗೊತ್ತಾ, ಅವ್ರು ಸಿಕ್ಕಾಪಟ್ಟೆ ತುಣುಕುಗಳು ಬರ್ತಾನೆ ಇರುತ್ತೆ. ಏನೋ ಒಂದು ಅವ್ರು ಎಲ್ಲ ಕಡೆ ಏನೋ ಒಂದು ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಅದು ನನ್ನೊಳಗಡೆ ಜಾಸ್ತಿ ಆವರಿಸ್ಕೊಂಡಿದೆ ಹೊರತು, ಆ ವಿಚಾರಗಳಿಂದ ಅವ್ರನ್ನ ನಾನು ಪ್ರೀತಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ ಆ ವಿಚಾರಗಳನ್ನ ನಾನು ಜಾಸ್ತಿ ಪ್ರೀತಿಸ್ತೀನಿ. ನಿಮ್ಗೇನು ಅನ್ಸುತ್ತೆ ಸರ್, ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದೆ ಅಂತ? ಎಸ್, ನೆಗೆಟಿವ್ಸು ಇದೆ, ಪಾಸಿಟಿವ್ಸು ಇದೆ. ಬಟ್ ನೀವು ನೋಡುವಾಗ, ಈಗ ನೀವು ಹೇಳಿದ್ರಿ, ಎಕ್ಸಾಂಪಲ್ ಹೇಳಿದ್ರಿ ರಜನಿ ಸರ್ದು ಕೆಲವು ಮೋಟಿವೇಶನಲ್, ನಾನು ಕೂಡ ನೋಡ್ತಾ ಇರ್ತೀನಿ, ಸ್ಕ್ರಾಲ್ ಮಾಡುವಾಗ ಎಲ್ಲೋ ಮಾತಾಡಿರುವಂಥ ಯಾವುದೋ ಒಂದು ವಿಚಾರ ವೈರಲ್ ಆಗುತ್ತೆ, ಎಲ್ಲೋ ಒಂದು ಕಡೆ ಟಪ್ ಅಂತ ಒಂದು ಪಾಪಪ್ ಆಗುತ್ತೆ, ನೋಡುವಾಗ ಅಂತ ಒಂದ್ಸಲ ಹಿಂಗೆ, ಅಂದರೆ ನಮ್ದು ರಿಯಾಕ್ಷನ್ ಇರುತ್ತೆ. ಏನು ಅನ್ಸುತ್ತೆ ಈ ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಸೈಡ್ಸ್? ಇಲ್ಲ, ಯಾವತ್ತೂ ಅಷ್ಟೇ. ಒಂದು ಹೇಳ್ತೀನಿ ಕೇಳಿ, ಬಿಂಬ ಪ್ರತಿಬಿಂಬ ಥರ ಅದು. ಯಾವುದು ಜಾಸ್ತಿ ಪಾಸಿಟಿವ್ ಇರುತ್ತೋ ಅಷ್ಟೇ ನೆಗೆಟಿವ್ ಇರುತ್ತೆ. ಅದನ್ನು ನೀವು ಏನೂ ಮಾಡೋಕ್ಕಾಗಲ್ಲ, ಎರಡೂ ಸೈಡ್ ಇದ್ದೇ ಇರುತ್ತೆ. ನಾವು ಯಾವುದನ್ನು ತೊಗೊತೀವಿ ಅನ್ನೋದ್ರ ಮೇಲೆ ನಮಗೆ ಬಿಟ್ಟಿದ್ದಷ್ಟೇ. ನಮಗೆ ಯಾವ್ದು ಖುಷಿ ಕೊಡ್ತದೆ, ನಾನು ಯಾವುದ್ರ ಮೂಲಕ ಹೋದ್ರೆ ನನಗೆ ಪ್ಲಸ್ ಆಗುತ್ತೆ, ಸೊ ನನ್ನ ಫ್ಯಾಮಿಲಿಗೆ, ನನ್ನ ಪರಿಸರಕ್ಕೆ, ನನ್ನ ಸಮಾಜಕ್ಕೆ ಯಾವುದಾಗುತ್ತೆ ಅನ್ನೋದನ್ನು ಚೂಸ್ ಮಾಡೋದು ನಮಗೆ ಬಿಟ್ಟಿದ್ದಷ್ಟೇ. ಅದು ಓಕೆ ಸರ್, ಬರ್ಡೇಗೆ ಬಂದುಬಿಡ್ತೀನಿ. ಫಸ್ಟ್ ಒಂದು 2-3 ವಿಚಾರಗಳು. ಸೊ ನಾನು 2-3 ಸಲ ಇದನ್ನು ಕೇಳಿದ್ದೀನಿ, ನಿಮ್ಮ ಚೈಲ್ಡ್ಹುಡ್ ಬರ್ಡೇ ಬಗ್ಗೆ, ಇದ್ರ ಬಗ್ಗೆ. ಬಟ್ ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ಬರ್ಡೇ ಕಲ್ಚರ್ ಹೋಗ್ತಿದೆ. ಅಂದರೆ ಎಲ್ಲರೂ ಕೂಡ ಬರ್ಡೇ ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಬಟ್ ಸ್ಟಿಲ್ ಇಂಡಸ್ಟ್ರಿ ಯಾವಾಗಲೂ ಒಂದು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಸಮಥಿಂಗ್ ಏನೋ ಇಲ್ಲ ಹ್ಯಾಪನಿಂಗ್ ಆಗ್ತಿದೆ ಅಂತ ಇರಬೇಕು. ಆಗಿದ್ದಾಗ ಮಾತ್ರ ಸ್ವಲ್ಪ ಉಸಿರಾಡತ್ತೆ ಇಂಡಸ್ಟ್ರಿ. ಏನು ಹೇಳ್ತೀರಿ ಬರ್ಡೇ ಸೆಲೆಬ್ರೇಷನ್ ಮಾಡೋದು? ಇಲ್ಲ, ಖಂಡಿತ ಎನಿ ಸೆಲೆಬ್ರೇಷನ್ನು, ಎನಿ ಪ್ರೋಗ್ರಾಮು, ನಾನು ಹೇಳ್ಬೇಕಂದ್ರೆ ನನಗೆ ಕೆಲಸ ತುಂಬ ಸತಿ ಅನಿಸುತ್ತೆ, ಏನೋ ಈ ದೇಶ, ಎಷ್ಟೋ ದೇಶಗಳು ನೋಡ್ತೀವಿ, ಏನೇನೋ ಪ್ರಾಬ್ಲಮ್ಗಳಿದ್ದಾವೆ, ನಮ್ಮ ದೇಶದಲ್ಲಿ ಇಲ್ಲ ಅಂತಲ್ಲ. ಆದರೂ ಕೂಡ ಇಲ್ಲಿ
ಯಾಕೆ ಇಷ್ಟು ವೈಬ್ರೆಂಟ್ ಆಗಿದೆ ಈ ದೇಶ ಅಂದರೆ ಇಲ್ಲಿರುವಂಥ ಕಲ್ಚರು, ಹಬ್ಬಗಳು, ಊರ ಹಬ್ಬಗಳು, ಏನು ಹೇಳಿ ಮದುವೆ ಸಮಾರಂಭಗಳು, ಹಲವಾರು ಸಮಾರಂಭಗಳು ಇಲ್ಲಿ ಎಕಾನಮಿ ರೊಟೇಟ್ ಮಾಡುತ್ತೆ. ನಾನು ಸುಮ್ಮನೆ ಇದ್ದರೂ ಒಂದು ಹಬ್ಬ ಮಾಡಿದ್ರೆ ಎಲ್ಲೋ ಹೂ ತೊಗೊಂಬರ್ತೀನಿ, ಎಲ್ಲೋ ಹಣ್ಣು ತೊಗೊಂಬರ್ತೀನಿ, ಇನ್ನೇನೋ ತರ್ತೀನಿ. ಎಷ್ಟೋ ಜನರ ಬದುಕಿಗೆ ಅದೊಂದು ದಾರಿಯಾಗಿದೆ ಆ್ಯಕ್ಚುಲಿ ನಮ್ಮ ಕಲ್ಚರ್. ಸೊ ಅದು ಬೇರೆ ದೇಶದಲ್ಲಿ ಕಾಣಿಸ್ದೇ ಇರೋವಂಥ ಒಂದು ವೈವಿಧ್ಯಮಯವಾದಂಥ ಒಂದು ಗ್ರೇಟೆಸ್ಟ್ ಇಂಡಿಯನ್ ಕಲ್ಚರ್ ಅನ್ನೋದು ಅದಕ್ಕೋಸ್ಕರ. ಸೊ ಆ ಥರ ಯಾವುದೇ ಸಮಾರಂಭಗಳು ನಡೀತಾನೆ ಇರಬೇಕು. ಬಟ್ ಅದನ್ನು ನೀವು ಹೇಳ್ದಂಗೆ ಕೆಲವ್ರಿಗೆ ವೈಯಕ್ತಿಕ, ಅದು ಕೆಲವ್ರಿಗೆ ಇಷ್ಟ ಇರಲ್ಲ, ಕೆಲವು ಸತಿ ಮಾಡ್ಕೊಳ್ಳೋದು ತಪ್ಪೇನಲ್ಲ, ಅದು ಅವ್ರವ್ರು ಇದು. ಈಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಮಾಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಮಾತ್ರ ಸತ್ಯ. ಸೆಲೆಬ್ರಿಟಿಗಳಾದ ಮೇಲೆ ತುಂಬ ಪರ್ಸ್ನಲ್ ಲೈಫು ಹೋಗುತ್ತೆ, ಯಾವಾಗಲೂ ಸಾರ್ವಜನಿಕ ಜೀವನ, ಅಲ್ಲಿ ಅಭಿಮಾನಿಗಳು, ಜನ, ಈ ಗೊಂದಲಗಳು ಹೆಚ್ಚಿರುತ್ತೆ ಅನ್ನೋದು. ಅದು ಗೊಂದಲ ಅಂತ ಅನ್ಬೋದು, ಅಥವಾ ಕೆಲವು ಸಲ ಅದನ್ನು ಸಮಾರಂಭ ಅಂತ ಇದನ್ನು ನಾವು ಇದು ಈ ದಿನಕ್ಕಾಗಿ ಕಾಯ್ತಾ ಇದ್ವಿ ಅನ್ನೋದು. ಬಟ್ ಸ್ಟಿಲ್ ಈ ಲೈಫಿಗೆ ಬಂದಮೇಲೆ ನೀವು ನಿಮ್ಮ ಜೀವನದ ಮೂಲ ಸತ್ವ ಅಥವಾ ತಿರುಳು ಅಥವಾ ಕೆಲವು ವಿಚಾರಗಳನ್ನು ಏನಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಇಲ್ಲಿಗೆ ಬಂದ ಮೇಲೆ ಅಂತ ಅನಿಸಿದ್ಯಾ? ಆ ಥರ ಅಂದ್ಕೊಂಡ್ರೆ ಇಲ್ಲಿ ಬರಲೇಬಾರ್ದು. ಅಲ್ಲ, ಹಾಗಲ್ಲ ಆ್ಯಕ್ಚುಲಿ. ಏನಕ್ಕೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾನೆ, ಏನಕ್ಕೊಂದು ಸಿನಿಮಾ ಮಾಡಬೇಕು, ಜಾಸ್ತಿ ಜನ ನೋಡಲಿ, ಅದೇ ಅಲ್ವಾ ನಂದೇನೋ ಒಂದು ವಿಚಾರ ಜಾಸ್ತಿ ಜನ ತಲುಪಲಿ ಅನ್ನೋದೇ ಒಂದು ಇದಲ್ವಾ. ಆ ಥರ ಇದ್ದಾಗ ಜನನೇ ನನಗೆ ಕಷ್ಟ, ಹಂಗಾದರೆ ಅರ್ಥನೇ ಇಲ್ದಿರೋ ವಿಷಯ ಅಲ್ವಾ ಅದು. ಸೊ ಅದು ಅನುಭವ ಆಗ್ತಾ ಆಗ್ತಾ ಏನು ನಮಗೇನು ಇರಿಟೇಷನ್ ಆಗದೆ ಏನಿಲ್ಲ, ಎಷ್ಟೋ ಸತಿ ಆಗುತ್ತೆ. ಅಲ್ಲಿ ನಮ್ಮ ಅಹಂಕಾರಗಳು ಕೊಚ್ಕೊಂಡು ಹೋಗುತ್ತೆ. ಕೆಲವು ಸತಿ ಅನಿವಾರ್ಯವಾಗಿ ನೀವು ತಲೆ ಬಗ್ಗಿಸ್ಲೇಬೇಕಾಗುತ್ತೆ. ಆವಾಗ ಅನ್ಸುತ್ತೆ ನೀನು ಅಹಂಕಾರ ಎಲ್ಲ ಮೂಲೆಯಲ್ಲಿಡಯ್ಯ, ನೀನು ಮುಚ್ಕೊಂಡು ಇಲ್ಲಿ ಅವ್ರು ಕರೀತಿದ್ರೆ ಹೋಗಷ್ಟೇ ನೀನು ಅಂತ. ಕೆಲವನ್ನ ಒತ್ತಾಯಪೂರ್ವಕವಾಗಿ ಮಾಡಬೇಕಾಗತ್ತೆ ಅಂತ ಅನ್ಸುತ್ತಲ್ವಾ? ಅಂದರೆ ದೊಡ್ಡ ಸೆಲೆಬ್ರಿಟಿ ಆದಮೇಲೆ ಕೆಲವನ್ನ ಇದು ಇಷ್ಟನೋ ಕಷ್ಟನೋ ಬೇಕು ಅಲ್ಲ ನೋಡಿ, ಎಗೈನ್ ಹೇಳ್ತೀನಲ್ಲ, ನೀವು ಏನಕ್ಕೆ ಸಿನಿಮಾ ಮಾಡಿದ್ದೀರಾ ಅಂತ ಕ್ವಶನ್ ಕೇಳ್ಕೊಬೇಕು ಆ್ಯಕ್ಚುಲಿ. ಯೂಶ್ವಲಿ ಅದು ಯಾರೋ ಮೊನ್ನೆ ಯಾವುದೋ ಒಂದು ಇದು ನೋಡ್ಬೇಕಾದ್ರೆ ಚೆನ್ನಾಗಿತ್ತು, ಯಾವುದೇ ಒಂದು ಮಾಡ್ಬೇಕಾದ್ರೆ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ 4-5 ಕ್ವಶನ್ ಬರುತ್ತಂತೆ. ಯಾವಾಗ ಮಾಡೋದು, ಹೇಗೆ ಮಾಡೋದು, ಯಾವ ಥರ ಮಾಡೋದು, ಏನು ಮಾಡೋದು, ಈ ಥರ. ಯಾಕೆ ಮಾಡೋದು ಅನ್ನೋದಕ್ಕೆ ತುಂಬ ಜನಕ್ಕೆ ಆನ್ಸರ್ ಕೇಳಕ್ಕೆ ಹೋಗಲ್ಲ. ನಾನೇನೋ ಬಿಸ್ನೆಸ್ ಬಿಸ್ನೆಸ್ ಮಾಡೋಕೆ ಏನಕ್ಕೆ, ನಾನು ಅದನ್ನು ಈ ಥರ ಬಿಸ್ನೆಸ್ ಮಾಡೋ ಚೆನ್ನಾಗಿರುತ್ತೆ, ಇದ್ರ ಲಾಭ ಬರುತ್ತಾ, ಈ ಥರನೇ ಯೋಚನೆ ಮಾಡಿದೆ. ಯಾಕೆ ನಾನು ಮಾಡಬೇಕು ಅನ್ನೋದಕ್ಕೆ ಆನ್ಸರ್ ಸಿಕ್ಬಿಟ್ರೆ ನೀವು ಹೇಳೋದು ಎಲ್ಲದಕ್ಕೂ ಆನ್ಸರ್ ಸಿಕ್ಬಿಡುತ್ತೆ. ಯಾಕಂದ್ರೆ ನಾನು ಯಾಕೆ ಆಗಬೇಕು ಅಂದಾಗ ಫಸ್ಟ್ ಆಫ್ ಆಲ್ ನೀವು ಯಾಕೆ ಸಿನಿಮಾ ಮಾಡಬೇಕು ಅಂದರೆ, ನಾನು ಖುಷಿ ಕೊಡೋಕ್ಕೆ ಸಿನಿಮಾ ಮಾಡಬೇಕು, ಜನಕ್ಕೆ ಎಂಟರ್ಟೈನ್ ಮಾಡಬೇಕು, ಜನ ಖುಷಿ ಪಡಬೇಕು, ಜನಕ್ಕೇನೋ ವಿಚಾರ ಗೊತ್ತಾಗಬೇಕು, ಜನರ ಬದುಕು ಚೇಂಜ್ ಆಗಬೇಕು, ಏನೋ ಒಂದು ಇರಬೇಕಲ್ವ. ಅದೆಲ್ಲ ಚೆನ್ನಾಗದ. ಈಗ ಒಂದು ಹೋಟ್ಲ್, ನಾನು ಅದು ಸಿನಿಮಾದ ಬಿಟ್ಬಿಡಿ, ಒಂದು ಸಿಂಪಲ್ ಹೇಳ್ತೀನಿ, ಒಂದು ಹೋಟ್ಲ್ ಇಡ್ತೀನಿ ನೀವು, ಅದು ಸಕ್ಸಸ್ಫುಲ್ ಯಾವಾಗ ಆಗುತ್ತೆ ಅಂದರೆ, ಇಲ್ಲಿ ಬಂದು ತಿನ್ನೋನು ಶುದ್ಧವಾದ ಆಹಾರ ತಿನ್ನಬೇಕು, ಅವ್ನಿಗೆ ಯಾವುದೂ ಪ್ರಾಬ್ಲಮ್ ಆಗಬಾರ್ದು, ಅವ್ನು ತುಂಬ ಖುಷಿ ಪಡೋವಂಥ ಒಂದು ಟೇಸ್ಟ್ ಕೊಡಬೇಕು, ರೀಸನಬಲ್ ರೇಟ್ ಕೊಡಬೇಕು ಅಂದಾಗ ಅಲ್ಲಿ ಜನ ಮುತ್ಕೊತಾರೆ. ಆಟೋಮೆಟಿಕಲ್ಲಿ ಗೊತ್ತಿಲ್ಲದೆ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಸೊ ನಿಮ್ಮ ಸಕ್ಸಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು? ಪರೋಪಕಾರಾರ್ಥ ಇದಂ ಶರೀರಮಿಂದ. ಅಂದರೆ ನೀವು ಇನ್ನೊಬ್ಬರಿಗೆ ಖುಷಿ ಕೊಡ್ತೀರಾ, ನೀವು ಖುಷಿಯಾಗಿರ್ತೀರಾ ಅಷ್ಟೇ. ನಾನು ಖುಷಿ ಪಡಬೇಕು ಅಂತ ಹೋದರೆ ನೀವು ಇಲ್ಲಿ ಬರೋದೇ ಬೇಕಾಗಿಲ್ಲ ಅಲ್ವಾ. ನನ್ನ ಪರ್ಸ್ನಲ್ ಲೈಫ್ ಹಿಂಗಿರಬೇಕು, ನನಗೆ ಅದು ಇರಿಟೇಷನ್ ಆಗುತ್ತೆ ಅಂದರೆ ಇಲ್ಲಿ ಏನಕ್ಕೆ ಬರಬೇಕಲ್ವಾ. ಅದಕ್ಕೆ ಯಾಕೆ ಅನ್ನೋದಕ್ಕೆ ಕ್ವಶನ್ಗೆ ಫಸ್ಟ್ ಆನ್ಸರ್ ಮಾಡ್ಕೊಂಡು ನಾವು ಯಾವ್ದಾರ ಕೆಲಸಕ್ಕೆ ಹೊರಡಬೇಕು. ಸರ್, ಎಷ್ಟೋ ಜನ ಆ್ಯಕ್ಟರ್ ಆಗಬೇಕು ಅಂದ್ಕೊಳ್ತಾರೆ, ಕನಸಿರುತ್ತೆ, ಬಟ್ ಎಲ್ರಿಗೂ ಆ ಅವಕಾಶ ಸಿಗಲ್ಲ, ಎಲ್ರಿಗೂ ದೇವರ ಅವಕಾಶನ ಕೊಡಲ್ಲ. ಆ್ಯಕ್ಟರ್ ಆದಮೇಲೂ ಎಲ್ರಿಗೂ ಆ ಸ್ಟಾರ್ಡಮನ್ನು, ಆ ಸಕ್ಸಸ್ಸನ್ನು ಕೊಡಲ್ಲ. ಎಷ್ಟೋ ಜನ ಆಕ್ಸಿಡೆಂಟಲ್ ಆ್ಯಕ್ಟರ್ಸು ದೊಡ್ಡ ಸ್ಟಾರ್ಗಳಾಗಿದ್ದು ಇದೆ. ಸೊ ಈ ಥರದ ವೈರುಧ್ಯಗಳು ಇದೆ ಎಲ್ಲ ರಂಗದಲ್ಲೂ ಕೂಡ ಇದಿರುತ್ತೆ. ಆಕ್ಸಿಡೆಂಟಲ್ಲಿ ಬರ್ತಾರೆ, ಏನೋ ಸಕ್ಸಸ್ ಆಗ್ತಾರೆ, ತುಂಬ ಅದಕ್ಕೆ ಪರಿಶ್ರಮ ಹಾಕಿ ಎಷ್ಟೋ ಟ್ರೈ ಮಾಡಿದ್ರು ಆಗೋದಿಲ್ಲ. ಬಟ್ ನನಗೆ ಒಂದು ಕ್ಯೂರಿಯಾಸಿಟಿ, ಉಪೇಂದ್ರ ಅವರಿಗೆ ಸಿನಿಮಾ ನನ್ನ ಆಯ್ಕೆ ಅಂತ ಅನಿಸಿದ್ದು ಯಾವ ಕ್ಷಣ ಅಂತ? ಅಂದರೆ ಒಂದು ಏಜ್ ಬರುತ್ತೆ, ಸಿನಿಮಾನೇ ನನ್ನ ಫೀಲ್ಡ್, ನನ್ನ ಆಸಕ್ತಿ ಕ್ಷೇತ್ರ. ಇಲ್ಲ, ಆ ಥರ ಅಲ್ಲ. ಅದು ಕೂಡ ಅಷ್ಟೇ ಹೇಳ್ತೀನಲ್ಲ, ಏನೋ ಚಿಕ್ಕ ವಯಸ್ಸಲ್ಲಿ ಆ ಲೆವೆಲ್ಗೆಲ್ಲ ನಮಗೆ ಡ್ರೀಮ್ ಓಪನ್ ಆಗ್ಬಿಡುತ್ತೆ, ನನಗೆ ಪ್ರತಿಯೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತಿಲ್ಲ. ಏನೋ ಬರೆಯೋದಕ್ಕೆ ಇಷ್ಟ ಆಯಿತು, ಬರೆಯೋಕ್ಕೆ ಶುರು ಮಾಡಿದೆ. ಒಂದು ಡ್ರಾಮಾ ಮಾಡಿದ್ವಿ. ಈ ಥರನೇ ಸ್ಟಾರ್ಟ್ ಆಗೋದು ಎಲ್ಲರದು. ಎಲ್ಲೋ ಹೋದ್ವಿ, ಅಲ್ಲೆಲ್ಲೋ ಒಂದು ಚಾನ್ಸ್ ಸಿಕ್ತು, ಅಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ, ಅಲ್ಲಿ ನನಗೆ ಖುಷಿ ಕೊಡೋಕ್ಕೆ ಶುರುವಾಯಿತು. ಕಾಶಿ ಸರ್ ಖುಷಿ ಆದರೆ ನನಗೆ ಖುಷಿ, ಅವ್ರಿಗೇನೋ ಹೋಗಿ ಹೇಳೋದು, ಹಾಡು ಬರೋದು ತೋರಿಸೋದು, ಅದೇ ಥರನೇ ಆಗ್ತಾ ಹೋಯ್ತು ಅಷ್ಟೇ ಹೊರತು ಇಟ್ ಈಸ್ ಆ್ಯಕ್ಚುಲಿ ನಾನು ಇಲ್ಲಿ ಕೂತ್ಕೊಂಡು ನಾನೊಂದು ಫ್ಯೂಚರ್ ಪ್ಲ್ಯಾನ್ ಮಾಡ್ಬಿಡ್ತೀನಿ, ನಾನು ಹಿಂಗೆ ಆಗ್ಬಿಡ್ತೀನಿ ಅಲ್ಲ. ಅದು ಆ್ಯಕ್ಚುಲಿ ದಟ್ ಇಸ್ ವೈ ಆಲ್ವೇಸ್ ಲಿವಿಂಗ್ ಇನ್ ಪ್ರೆಸೆಂಟ್ ಅನ್ನೋದು ಇದೆಯಲ್ಲ, ತುಂಬ ಜನ ನಾನೇನೋ ಪ್ಲ್ಯಾನ್ ಮಾಡ್ತೀನಿ ಅನ್ನೋದು ಭಾಳ ಕಷ್ಟ.
ನೀವು ಗೋ ವಿತ್ ದ ಫ್ಲೋ ಹೋದಾಗ ನಿಮಗೆ ನೂರಾರು ಕಥೆಗಳು ಸುತ್ತಮುತ್ತ ಸಿಗುತ್ತೆ, ನೂರಾರು ಆಪರ್ಚುನಿಟಿ ಸುತ್ತಮುತ್ತ ಇರುತ್ತೆ. ಅಲ್ಲಲ್ಲ, ಅದೇ ಹೇಳಿದ್ದು ನಾನು ಆ್ಯಕ್ಚುಲಿ. ಇವಾಗ ಸಬ್ಜೆಕ್ಟ್ ನಾನೇನೋ ಸಿನಿಮಾ ಮಾಡೋಕೆ ಸಬ್ಜೆಕ್ಟ್ ಹುಡುಕಬೇಕು ಅನ್ನೋದಕ್ಕಿಂತ ನೀವು ಹುಡುಕೋದೇ ಬೇಕಾಗಿಲ್ಲ, ಸುತ್ತಮುತ್ತನೇ ಸಾವಿರಾರು ಇದೆ. ನಿಮ್ಮ ಕಣ್ಣು ಓಪನ್ ಮಾಡಿದ್ರೆ ನೂರಾರು ಸಬ್ಜೆಕ್ಟ್ ಸಿಗುತ್ತೆ. ನಾನು ಬರೀ ಒಂದು ಬೊಂಬೆ ಮೇಲೆ ಸಿನಿಮಾ ಮಾಡ್ಬೋದು, ಒಂದು ಮೈಕ್ ಮೇಲೆ ಸಿನಿಮಾ ಮಾಡ್ಬೋದು, ಕ್ಯಾಮ್ರಾ ಮೇಲೆ ಮಾಡ್ಬೋದು ಅಲ್ವಾ. ಆ ಥರ ರೋಡಲ್ಲಿ ಹೋಗ್ತಾ ಒಂದು ಮರದ ಮೇಲೆ ಮಾಡ್ಬೋದು, ಯಾರೋ ಒಬ್ರು ಸಿಗ್ತಾರೆ ಅವ್ರ ಮೇಲೆ ಮಾಡ್ಬೋದು, ನೂರಾರು ಸಬ್ಜೆಕ್ಟ್ಗಳು ಕಣ್ಣು ಮುಂದೆ ಇರುತ್ತೆ. ಸಿ ಅದೇ ಅದು ಗೊತ್ತಾಗ್ತಾ ಹೋಗುತ್ತೆ. ನೀವು ರೈಟ್ರು ಡೈರೆಕ್ಟ್ರು ಆಗಿ ನಂತರ ಆ್ಯಕ್ಟರ್ ಆದ್ರಿ. 1 ಡಿಕೇಡ್ ನನ್ನ ಪ್ರಕಾರ ನೀವು ಆ್ಯಸ್ ಎ ರೈಟ್ರು ಡೈರೆಕ್ಟರ್ ಆಗಿ 1 ಡಿಕೇಡ್ ಕಳೆದು ಬಿಟ್ಟಿದ್ರಿ. ಆನಂತರ ಹೀರೋ ಆಗಿದ್ದು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರಿ. ಬಟ್ ರೈಟರ್ ಡೈರೆಕ್ಟರ್ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಏನು ಥಾಟ್ಸು? ಎಸ್, ನಾನು ರೈಟಿಂಗಲ್ಲಿ ನಂದೊಂದು ಸ್ಟ್ರೆಂತ್ ಇದೆ, ಅಥವಾ ರೈಟಿಂಗಲ್ಲಿ ನಾನೇನೋ ಬೆಸ್ಟ್ ಕೊಡಬಹುದು ಅನ್ನೋ. ಇಲ್ಲ ಇವ್ರೆ, ಆ ಥರ ಎಲ್ಲ ಅನ್ಸಿದ್ರೆ ಅದು ಆಗೋದಿಲ್ಲ. ಅದು ನನ್ನೊಳಗೇನೋ ರೈಟಿಂಗಲ್ಲಿ ಪವರ್ ಇದೆ ಅನ್ಸಿದ್ಕೊಳ್ಳಿ, ನಿಮ್ಗೆ ಆ ಪವರ್ ಇರಲ್ಲ. ಇಡೀ ನಾನೇನೋ ಬರಿತೀನಿ ಅಂದರೆ ಅದು ಆಗಲ್ಲ. ಅದು ಆಗಿ ಬರೆಸ್ಬೇಕು. ಅದು ಆ್ಯಕ್ಚುಲಿ ಆ ಸಂದರ್ಭ, ಆ ಕತೆ ಒಳಗೆ ನೀವು ಒಳಗಡೆ ಹೋದಾಗ ಅದೇ ಸಂಭಾಷಣೆ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಲವ್ ಸ್ಟೋರಿಗೆ ಹೋದರೆ ಅವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್, ಆ ಕಾನ್ವರ್ಸೇಷನ್ ಏನಕ್ಕೆ ಮಾತಾಡ್ತಾರೆ, ಅವ್ರ ಕ್ಯಾರೆಕ್ಟರ್ ಏನು, ಇವ್ರ ಕ್ಯಾರೆಕ್ಟರ್ ಅನ್ನೋದಾಗ ಅದೇ ಮಾತಾಡ್ಸುತ್ತೆ ನಿಮಗೆ. ನಾನು ಬರೀತೀನಿ ಅನ್ನೋದಿದೆಯಲ್ಲ, ಅದು ಸಂದರ್ಭ ಬರ್ಸುತ್ತೆ. ಎಂಡ್ ಆಫ್ ದಿ ಡೇ ಗೊತ್ತಾಗೋದು ನಿಮಗೆ ನಾವೇನು ಮಾಡ್ತಿಲ್ಲ ಅಂತ. ಮತ್ತೆ ಫಿಲಾಸಫಿ ಮಾತಾಡ್ತೀನಿ ಅನ್ಕೊಂಬಂದು ನಿಮಗೆ. ಇಲ್ಲ ಅದು ಎಲ್ಲ ವಿಚಾರದಲ್ಲೂ ಒಂದು ಫಿಲಾಸಫಿ ಇದೆ. ನಿಮ್ಮ ಸಿನಿಮಾದಲ್ಲೂ ಕೂಡ ಇದೆ. ಅದನ್ನು ಹುಡುಕೂರಿಗೆ ಮಾತ್ರ ಗೊತ್ತಾಗುತ್ತೆ ಖಂಡಿತವಾಗಿ. ಯಾಕಂದ್ರೆ ನೀವು ಬಂದಿದ್ದು ಕಾಶಿನಾಥ್ ಅವ್ರ ಗರಡಿಯಿಂದ. ಅವ್ರ ಸಿನಿಮಾಗಳನ್ನ ನೋಡೋರು ಕುಟುಂಬದವ್ರು ಈ ಸಿನಿಮಾನ ನೋಡ್ಬೋದಾ ನೋಡಬಾರ್ದಾ ಈ ಥರ ಗೊಂದಲ ಇತ್ತು. ಬಟ್ ಅದರೊಳಗಡೆ ಒಂದು ಫಿಲಾಸಫಿ ಇತ್ತು, ಅರ್ಥ ಮಾಡ್ಕೊಂಡವ್ರು ಮಾತ್ರ ಅರ್ಥ ಆಗ್ತಿತ್ತು. ಸೊ ಹಂಗೆ ಅದೇ ಆ ಥರ ನಿಮಗೆ ಕರೆಕ್ಟಾಗಿ ಅದನ್ನು ಇಳಿದು ನೋಡಿದಾಗ ಅವಾಗ ಅರ್ಥ ಆಗುತ್ತೆ ನಿಮಗೆ. ಇವಾಗ ನೀವು ಹೊಗಳ್ದಾಗ ನಮ್ಗೆ ಯಾಕೆ ಏನೇನೋ ಹೇಳ್ತೀರಾ ನೀವು ಅನ್ಸುತ್ತಂದರೆ, ಅದು ಮುಖಸ್ತು ಇದಕ್ಕೆ ಹೇಳ್ತಿಲ್ಲ ನಾನು. ಭಾಳ ನಾನೇನೋ ಒಳ್ಳೆ ಥರ ಪ್ರಾಜೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ತೀರಾ. ನಿಜವಾದ ಸತ್ಯ ಅಂದರೆ ನನಗೆ ಗೊತ್ತಾಗಿರುತ್ತೆ. ನಾನು ಅದು ಮಾಡಿದಾಗ ನಾನು ಥಿಂಕ್ ಮಾಡ್ತೀನಲ್ಲ, ಆ ಪಿಕ್ಚರ್ ಮಾಡಿದೆ, ನಾನು ಏನು ಐಡಿಯಾ ಇಟ್ಕೊಂಡು ಮಾಡಿದೆ, ಆ ಸಂದರ್ಭ ಹೆಂಗಿತ್ತು ಅಂದರೆ ಆ ಸಂದರ್ಭ, ಆ ಸಿಚುವೇಶನ್ನು, ಆ ಟೈಮಲ್ಲಿ ಇದ್ದಂಥ ನನ್ನ ಮನಸ್ಥಿತಿ, ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಎಲ್ಲವೂ ಸೇರಿ ಒಂದು ಸ್ಕ್ರಿಪ್ಟ್ ಮಾಡಿಸಿರುತ್ತದಷ್ಟೇ. ಆ ಟೈಮಲ್ಲಿ ಸಿಕ್ಕಿದಂಥ ಜನ. ರಜನಿ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ, ನಿಮ್ಮ ಟ್ಯಾಲೆಂಟಿಂದ ಒಂದು 10% 20% ಅಷ್ಟೇ ನೀವು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ಟೈಮು, ಆ ಸಂದರ್ಭ, ಆ ಜನ, ಆ ಟೈಮಲ್ಲಿ ಆಗುವಂಥ ಇದು ಅದು ಮಾಡಿಸಿರುತ್ತಷ್ಟೇ ಅಂತ ಅಣ್ಣ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ನಿಜವಾಗ್ಲೂ ಒಂದು ಸತಿ ಕೇಳಬೇಕಾರೆ ಅವ್ರನ್ನ ಸುಮ್ಮನೆ ಕೇಳಿದೆ, ಅಣ್ಣ ಬಂಗಾರದ ಮನುಷ್ಯ ಆ ಥರ 2 ವರ್ಷ 3 ವರ್ಷ ಈ ಥರ ಹೋಯ್ತಲ್ಲ, ಏನು ಅನ್ನಿಸ್ತು ನಿಮಗೆ, ಅಷ್ಟು ದುಡ್ಡು ಇಟ್ಟಾಯ್ತಲ್ಲ, ಏನು ಕಾರಣ ಅನ್ನಿಸ್ತು? ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ ಆನ್ಸರ್ನ. ಅವ್ರು ಹೆಂಗೆ ಹೇಳಿದ್ರು ಅಂದರೆ, ಶೂಟಿಂಗ್ ಮಾಡ್ತಿರ್ತಾರೆ ಗೊತ್ತಾ, ಹಳ್ಳಿ ಶೂಟಿಂಗ್ ಮಾಡ್ತಿದ್ರು. ಆಗ ಈ ಅಸಿಸ್ಟೆಂಟ್ ಡೈರೆಕ್ಟ್ರ್ ಗೊತ್ತಿಲ್ದೇ ಯಾರೋ ಒಬ್ಬ ಅಲ್ಲಿ ಪಾಸ್ ಆಗ್ಬಿಡಿತಾನೆ. ಜೂನಿಯರ್ಸ್ ಎಲ್ಲ ನಿಂತಿರ್ತಾರೆ, ಎಲ್ಲ ಓಡಾಡ್ತಿರ್ತಾರೆ. ಯಾರೋ ಒಬ್ಬ ಸೈಡಿಂದ ಹಿಂಗೆ ಪಾಸ್ ಆಗಿದ್ದಾನೆ, ಅವ್ನು ಕ್ಯಾಮ್ರಲ್ಲಿ ಬಿದ್ದುಬಿಟ್ಟಿದ್ದಾನೆ. ಅವ್ನು ಲಕ್ ಹೊಡೆದ್ಬಿಡ್ತು ನೋಡಿ ಆ ಪಿಕ್ಚರ್ಗೆ. ಅಂದರೆ ಏನದು ನಿಮ್ಗದು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೊಂದು 5 ವರ್ಷ ಬೇಕಾಯ್ತದು. ನಿಜ ನಿಜ. ಯಾಕಂದ್ರೆ ಬಂಗಾರದ ಮನುಷ್ಯದ್ದೇ ಒಂದು ಕತೆ. ಅಣ್ಣವ್ರಿಗೆ ಕತೆ ಕೇಳಿದಾಗ ಬೆನ್ನು ತಿರುಗಿಸ್ಕೊಂಡು ಹೋಗಬೇಕು ಕ್ಲೈಮ್ಯಾಕ್ಸಲ್ಲಿ. ಮಾಡಬೇಕಾ ಇದನ್ನು, ನಾನು ಆಡಿಯನ್ಸಿಗೆ ಬೆನ್ನು ತಿರುಗಿಸಿ ಹೋಗೋದು ಬೇಡ, ಈ ಥರದ್ದು ಟ್ರಾಜಿಕ್ ಅಂತ ಅನಿಸ್ಬಿಡುತ್ತೆ ಅಂತ. ಸೊ ಯಾರಿಗೆ ಗೊತ್ತು, ಅವ್ರಿಗೂ ಅಂದರೆ ಯಾರಿಗೂ ಗೊತ್ತಿಲ್ಲ. ಅದೇ ಹೇಳಿದ್ದು, ಅದಿಲ್ಲ, ಅದಲ್ಲ ಅದು ಆ್ಯಕ್ಚುಲಿ. ಅದೇ ಹೇಳಿದ್ದು, ಇಲ್ಲಿ ನಾವೇನಾರ ಮಾಡಿದ್ವಿ ಅಂದ್ಕೊಂಡ್ರೆ ಅದು ಅಲ್ವಾ. ಅವರು ಕಸ್ತೂರಿ ನಿವಾಸದ್ದು ಒಂದು ಅದೇ ಥರದ ಇನ್ಸಿಡೆಂಟ್ ಇತ್ತು. ಬಟ್ ಸ್ಟಿಲ್ ಓಕೆ ಸರ್. ಈಗ ನನಗೆ ನೀವು ಡೈರೆಕ್ಟರ್ ಆಗಿ ದೊಡ್ಡ ಸಕ್ಸಸ್ ಕಂಡ್ರಿ, ಆಮೇಲೆ ಹೀರೋ ಆದ್ರಿ, ಸ್ಟಾರ್ಡಮ್ ಬಂತು, ಎಲ್ಲ ಬಂತು. ನನಗೆ ಒಂದು ಕ್ಯೂರಿಯಾಸಿಟಿ, ನೀವು ಹೇಳಿದ್ರಿ ಎಲ್ಲೋ ನೋಡುವಂಥ ವಿಚಾರಗಳನ್ನು ನೋಡುವ ಅಲ್ಲಿ ಏನೋ ಒಂದು ಥಾಟ್ ಹೊಳೆಯುತ್ತೆ, ಹಾಗೆ ಒಂದು ಕತೆ ಹುಟ್ಟುತ್ತೆ. ಓಕೆ ಇದನ್ನು ಮಾಡೋಣ ಅಂತ ಅನ್ಸುತ್ತೆ. ಸಕ್ಸಸ್ ಫೇಲ್ಯೂರ್ ದಟ್ ಲೆಫ್ಟ್ ಟು ಆಡಿಯನ್ಸ್, ಅಥವಾ ಅದೆಲ್ಲ ದೇವ್ರ ನಿರ್ಧಾರ ಮಾಡೋದು. ನಿಮಗೆ ಈ ಕ್ಷಣಕ್ಕೆ ಒಬ್ಬ ಹೀರೋನೂ ಆಗಿದ್ದೀರಾ, ಡೈರೆಕ್ಟ್ರು ಆಗಿದ್ದೀರಾ. ಬಟ್ ಎಲ್ಲ ಸನ್ನಿವೇಶಗಳನ್ನು ಅಥವಾ ಯಾವುದೋ ಒಂದು ಘಟನೆನ ಯೋಚನೆ ಮಾಡುವಾಗ ನಿಮ್ಮ ತಲೆಯಲ್ಲಿ ಬರೋದು ಫಸ್ಟ್ ಯಾರು? ನನಗೆ ಅನ್ಸುತ್ತೆ ಡೈರೆಕ್ಟ್ರು ಫಸ್ಟ್ ಬರ್ತಾನ. ಇದು ನೋಡುವಾಗ ನಿಮ್ಮ ತಲೆಯಲ್ಲಿ ಇದೊಂದು ಕತೆ ಮಾಡಿದ್ರೆ ಸಿನಿಮಾ ಆಗುತ್ತೆ, ಅದು ಫಸ್ಟ್ ಬರುತ್ತಾ? ಇಂಥದ್ದೊಂದು ಕಥೆಯಲ್ಲಿ ನಾನು ಪಾತ್ರ ಮಾಡಬೇಕು ಹೀರೋ ಆಗಿ, ಅದು ಬರುತ್ತೆ. ಅಂದರೆ ನನಗೆ ಡೈರೆಕ್ಟ್ರು ಫಸ್ಟ್ ಯೋಚನೆ ಮಾಡ್ತಾನೆ, ನೀವು ಆ್ಯಕ್ಟರ್ ಆಗಿ ಫಸ್ಟ್ ಯೋಚನೆ ಮಾಡ್ತಾನೆ. ಅಲ್ಲ, ಎಲ್ಲರಿಗಿಂತ ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ನೀವು ಕೊಟ್ಟಿರುವಂಥ ಕೆಲಸಗಳು. ನಾನೊಬ್ಬ ಇದೀನಲ್ಲ, ನಾನೊಬ್ಬ ಆತ್ಮ ಆಗಿ, ನಾನೊಬ್ಬ ವ್ಯಕ್ತಿಯಾಗಿ. ಸೊ ಎಲ್ಲರಿಗೂ ಅನ್ಸಿದ್ರೆ ನನಗೂ ಅನ್ಸುತ್ತೆ. ಯಾವ್ದಾರ ನೋಡ್ಬೇಕಾದ್ರೆ ಇದು ಸರಿ ತಪ್ಪು, ಯಾಕೆ ಸರಿ ತಪ್ಪು ಯೋಚನೆಗಳು.
ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಓಕೆ ಅದರಲ್ಲೇನೋ ಒಂದು ಸ್ಪಾರ್ಕ್ ಹೊಳೆದಾಗ ಅದೊಂದು ಕತೆ ಆಗುತ್ತಾ ಅನ್ನಿಸ್ದಾಗ ಏನೋ ಒಂದು ಸಿನಿಮಾ ಆಗುತ್ತೆ ಅಷ್ಟೇ. ಓಕೆ ಸರ್. ಓಕೆ ಯು ಐ ನಿಮ್ಮ ನಿರ್ದೇಶನದಲ್ಲಿ ಒಂದು ಡಿಕೇಡ್ ಆದಮೇಲೆ ನೀವು ಡೈರೆಕ್ಟ್ ಮಾಡ್ತಾ ಇದ್ರಿ 2014 ನಂತರ. ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದೆ, ನಿಮ್ಮ ಬರ್ಡೇಗೆ ಸಿನಿಮಾ ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿತ್ತು. ಯಾವ ಹಂತದಲ್ಲಿದೆ ಯು ಐ, ಏನು? ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿದೋಗಿದೆ. ಓಕೆ ಡಬ್ಬಿಂಗ್ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಮುಗಿದೋಗಿದೆ. ಆಮೇಲೆ ಎಫೆಕ್ಟ್ಸು ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ. ಓನ್ಲಿ ವಿ ಆರ್ ವೆಯ್ಟಿಂಗ್ ಫಾರ್ VFX ಶಾರ್ಟ್ಸ್ಗಳು. ಓಕೆ ಆ VFX ಶಾರ್ಟ್ ಬರ್ತಿದ್ದಂಗೆ ಒಂದು ಫೈನಲ್ ಮಿಕ್ಸಿಂಗ್ ಆದರೆ ಕಾಪಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ವೆಯ್ಟಿಂಗ್ ಅಷ್ಟೇ. ಓಕೆ ತುಂಬಾ ಟೈಮ್ ಹಿಡಿತು ಅಂತ ಅನ್ಸುತ್ತೆ. ಅಂದ್ರೆ ಯಾಕೆ ಇಷ್ಟು? ಅಲ್ಲ ಆಗುತ್ತೆ, ಯಾಕಂದರೆ ತುಂಬ ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಿದೆ. ನಾವು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಈಗ 6 ತಿಂಗಳಿಂದ ಇರೋ ಟೆಕ್ನಾಲಜಿ ಈಗಿಲ್ಲ, ಇನ್ನೇನೋ ಅಡ್ವಾನ್ಸ್ ಆಗಿ ಬಂದಿರುತ್ತೆ. ಕರೆಕ್ಟ್. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಅದನ್ನೆಲ್ಲ ಮತ್ತೆ ಅಸೆಂಬಲ್ ಮಾಡಿಕೊಂಡು ಅದನ್ನ ನಾವು ಕಲಿಬೇಕಾದಂತಿರುತ್ತೆ. ಅದರಲ್ಲಿ ಟಕ್ ಅಂತ ಮಾಡ್ಬಿಡೋಕ್ಕಾಗಲ್ಲ, ಅದು ಏನು ಬರುತ್ತೆ ರಿಸಲ್ಟ್ ನೋಡಬೇಕಾಗುತ್ತೆ. ಸೊ ಈ ಥರದ್ರಿಂದ ಕೆಲವು ಟೈಮ್ ಟೇಕಿಂಗ್ ಆಗ್ತಾ ಇದೆ. ಎಸ್ಪೆಷಲಿ ಈ ಪೀರಿಯಡಲ್ಲಿ ಎಲ್ಲ ಸಿನಿಮಾಗಳಿಗೂ ಇದಿದೆ. ಏನೋ ಬಿಸ್ನೆಸ್ ವೈಸು ಹಲವಾರು ಚೇಂಜ್ಗಳಾಗಿದೆ, ಏನು ಹೇಳಿ, ಸಬ್ಜೆಕ್ಟ್ ವೈಸು ಹಲವಾರು ಚೇಂಜ್ಗಳಾಗಿದೆ, ಟೆಕ್ನಾಲಜಿ ವೈಸ್ ಹಲವಾರು ಚೇಂಜ್ಗಳಾಗ್ತಾ ಇದೆ. ಇದು ಚೇಂಜ್ ಓವರ್ ಪೀರಿಯಡ್ ಇದು. ಸೊ ಅದರಿಂದ ಟೇಕಿಂಗ್ ಟೈಮ್ ಆಗ್ತದೆ. ಸರ್, ಈ ಟೆಕ್ನಾಲಜಿ ಬಗ್ಗೆ ನೀವು ಹೇಳಿದ್ರಿಂದ ನನಗೆ ಒಂದು ಅನ್ನಿಸ್ತು. ಇವತ್ತು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. VFX ಇವತ್ತು ಒಂದು ಸ್ಟುಡಿಯೋದಲ್ಲೇ ಕೂತ್ಕೊಂಡು ಒಂದು ಸಿನಿಮಾನ ಮುಗಿಸ್ಬಿಡ್ಬೋದು. ಹೌದು, ಅಂದರೆ ಅಂಥ ಒಂದು ಟೆಕ್ನಾಲಜಿ ಬಂದಿದೆ. ಬಟ್ ಲಾಂಗ್ ಟರ್ಮಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ಕತೆಗಳು, ಸದಾ ನೆನಪಲ್ಲಿ ಇರುವಂಥ ಕತೆಗಳು ಎಲ್ಲೂ ಬರ್ತಿಲ್ಲ ಅನ್ನೋ ಒಂದು ಫೀಲ್ ಖಂಡಿತವಾಗ್ಲೂ ಅನ್ಸುತ್ತೆ. ನಾನೊಬ್ಬ ಆಡಿಯನ್ಸ್ ಆಗಿ ಸಿನಿಮಾ ನೋಡುವಾಗ ಒಂದು ಸಿನಿಮಾ ನೋಡಿದರೆ ಖಂಡಿತವಾಗ್ಲೂ 1 ತಿಂಗಳ ನಂತರ ಆ ಸಿನಿಮಾ ನನಗೆ ನೆನಪಿರಲ್ಲ. ನಾನೇ ಒಬ್ಬ ಆಡಿಯನ್ ಆಗಿ, ನಾನು ಈಗ ಆಡಿಯನ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನನಗೆ 1 ತಿಂಗಳಾದ್ಮೇಲೆ ಆ ಸಿನಿಮಾ ನೆನಪಿರಲ್ಲ. ಬಿಕಾಸ್ ಎಲ್ಲ ಒಂದು ಕಡೆ ಕತೆ, ನಮ್ಮ ಮೂಲ ಸತ್ವ ಅದು ಹೋಗ್ತಿದೆಯಾ? ಇಲ್ಲ, ಹಂಗೆ ಅನ್ಕೊಂಬೇಡಿ. ನಿಮಗೆ ಸಿಕ್ಕಾಪುಟ್ಟೆ ಕತೆಗಳು ಸಿಗ್ತಾ ಇದೆ, ಅದು ಪ್ರಾಬ್ಲಮ್ ಅನ್ಕೊಳ್ಳಿ. ನಿಮ್ಮ ಮೊಬೈಲ್ ಓಪನ್ ಮಾಡಿದ್ರೆ ಒಂದು 100 ಕತೆ ಸಿಗುತ್ತೆ ನಿಮಗೆ, ಅಲ್ವಾ? ಕರೆಕ್ಟ್. ಅಬಂಡೆಂಟ್ ಆಫ್ ಏನೋ ಏನು ಇದಿದ್ರೆ, ಕಂಟೆಂಟ್ಸ್ ಇದ್ದರೆ ನಿಮಗೆ ಯಾವುದು ಇದಾಗುತ್ತೆ, ಇದನ್ನು ಮೀರಿ ಬರಬೇಕು ಆ್ಯಕ್ಚುಲಿ. ಇವಾಗ ಇನ್ನೊಂದೇನೋ ಅಲ್ವಾ? ದಟ್ ಈಸ್ ವಾಟ್ ನಾನು ಹೇಳ್ತಿರೋದು, ಆ ಚೇಂಜ್ ಓವರ್ ಅಂತ. ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಮಾತ್ರ ನೋಡ್ತಾ ಇದ್ವಿ, ಬರೀ ಟಿ ವಿಲಿ ಮಾತ್ರ ನೋಡ್ತಾ ಇದ್ವಿ. ಈಗ ಹಂಗಲ್ಲಲ್ಲ, ಮೊಬೈಲಲ್ಲಿ ತಿರುಗಿಸ್ತಾ ಇದ್ದರೆ 106 ಸಿಗುತ್ತೆ. ಅನಿಮಲ್ಸ್ ಚಾನಲ್ ಬೇಕಾ ಬನ್ನಿ, ಇನ್ಯಾವುದೋ ಬೇಕಾ ಬನ್ನಿ, ಏನೋ ಡ್ಯಾನ್ಸ್ ಬೇಕಾ ಬನ್ನಿ, ಯಾವುದೋ ಮ್ಯಾಜಿಕ್ ಬೇಕಾ ಬನ್ನಿ, ಥ್ರಿಲ್ಲಿಂಗ್ಸ್ಗಳು ಬೇಕಾ ಬನ್ನಿ, ಇನ್ಯಾವುದೋ ಲೊಕೇಶನ್ ಬೇಕಾ, ಏನಿಲ್ಲ ನಿಮ್ಗೆ ಹೇಳಿ. ವಿಷುವಲಿ ಶಾರ್ಟ್ ಫಿಲ್ಮ್ಸ್ ಬೇಕಾ ಇದೆ, ನ್ಯೂಸ್ ಬೇಕಾ ಇದೆ, ಎಲ್ಲವೂ ಇದೆ ಅಲ್ಲಿ. ಪಾಡ್ಕಾಸ್ಟ್ಗಳು 1000 ಇದ್ದಾವೆ. ಸೊ ನಿಮ್ಗೆ ಅನಿಸೋ ಸಹಜನೇ ಇದರಲ್ಲಿ ಏನೇ ಇದೆ ಅಂತ. ಅದೇ ಹೇಳಿದ್ದು ಇಲ್ಲಿ, ಅದು ಅಷ್ಟು ಡಿಫಿಕಲ್ಟ್ ಆಗ್ತಿರೋದು. ಅದಕ್ಕೆ ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ಸಿನಿಮಾನೇ ದೊಡ್ಡ ವಿಷಯ, ಒಂದು ಸ್ಕ್ರೀನಲ್ಲಿ ಒಂದು ಬರೋದೇ ದೊಡ್ಡ ವಿಷಯ, ಅದರಲ್ಲಿ ಚೆನ್ನಾಗಿ ಮಾಡೋದು ದೊಡ್ಡ ವಿಷಯ. ಈಗ ಹಂಗಲ್ಲ. ಈಗ ಚಾಲೆಂಜಸ್ ಆರ್ ಮೋರ್, ಕಾಂಪಿಟೇಷನ್ ಆರ್ ಮೋರ್, ಎಲ್ಲವೂ ಹಂಗಾಗಿದೆ ಆ್ಯಕ್ಚುಲಿ. ಬರ್ತಾ 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 ನಿಮ್ಗೆ ಹಂಗೆ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಇದು ಪ್ರೆಷರ್ ಅನ್ಸಿದ್ಯಾ ಇವತ್ತಿನ ಈ ಟೆಕ್ನಾಲಜಿ ಈ ದಿನಕ್ಕೂ? ಇಲ್ಲ, ಏನೂ ಮಾಡೋಕ್ಕಲ್ಲ. ಯು ಹ್ಯಾವ್ ಟು ಸರ್ವೈವ್ ವಿತ್ ದಿಸ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡೂ ಸಮಥಿಂಗ್, ಯು ಹ್ಯಾವ್ ಟು ಗೋ ವಿತ್ ದಿಸ್ ಫ್ಲೋ ಓನ್ಲಿ. ನೀವು ಏನೇಳಿ ಶಾಂತವಾಗಿರೋ ನದಿಲಿ ಈಜೋದಕ್ಕೂ, ಒಂದು ಜೋರಾಗಿ ನೆರೆ ಬರ್ತಿರ್ಬೇಕಾದ್ರೆ, ಫ್ಲಡ್ ಆಗ್ತಿರ್ಬೇಕಾದ್ರೆ ಈಜೋದಕ್ಕೂ, ಸೊ ಅದ್ರಲ್ಲಿ ಅಭ್ಯಾಸ ಆಗಿ ಆಮೇಲೆ ಅದರಲ್ಲಿ ಈಜೋಕ್ಕೆ ಶುರು ಮಾಡ್ತಾನೆ ಮನುಷ್ಯ. ಸೊ ಆ ಥರ ಅದು. ನೀವೀಗ ಆ ಹಂತಕ್ಕೆ ಬಂದಿದ್ದೀರಾ. ಅದಕ್ಕೆ ಎಕ್ಸಾಂಪಲ್ ಟ್ರೋಲ್ ಸಾಂಗ್. ಹೆಂಗೆ ಶುರು ಆಯ್ತು ಈ ಟ್ರೋಲ್ ಸಾಂಗ್? ಇವತ್ತಿನ ಟ್ರೆಂಡ್ ಇಲ್ಲ, ಅದು ಅಷ್ಟೇ. ಒಂದು ಸಿಚುವೇಶನ್ ಇತ್ತು, ಒಂದು ಸಾಂಗ್ ಮಾಡಬೇಕಾಗಿತ್ತು, ಟ್ಯೂನು ರೆಡಿ ಇತ್ತು. ಆ ಟ್ಯೂನ್ಗೆ ಏನು ಲಿರಿಕ್ಸ್ ಬರೀಬೇಕು ಅಂದಾಗ ಅನ್ಸಿದ್ದು ನಮಗೆ. ಅದಾದ್ಮೇಲೆ ಪಿಕ್ಚರೈಸೇಷನ್. ಲಿರಿಕ್ಸ್ ಬರೀಬೇಕಾದ್ರೆ ನನ್ನ ಕಂಟೆಂಟ್ ಏನು, ನನ್ನ ವಿಷಯ ಏನು, ಇದನ್ನು ಹೇಳ್ಬೇಕು ನಾನು ಇವಾಗ. ಅದನ್ನು ಹೆಂಗೆ ಹೇಳೋದು, ಅದನ್ನು ಹೆಂಗೆ ಹೇಳೋದು ಅಂದಾಗ ಮತ್ತೆ ರಿಲೆವೆಂಟಾಗಿ ಏನಿದೆ ಅದನ್ನು ಹೇಳೋದಕ್ಕೆ ಯಾವ ರೀತಿ ಹೇಳ್ಬೋದು ಅಂದಾಗ ಮತ್ತೆ ಈಗ ವಾಪಸ್ ಬಂದ್ವಿ ನಾವು. ಆ್ಯಕ್ಚುಲಿ ಅಂದರೆ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಎಷ್ಟು ಟ್ರೋಲ್ಗಳು ಏನೇನಾಯ್ತು ಆ್ಯಕ್ಚುಲಿ ಇವಾಗ ಒಂದು ಮ್ಯಾಟ್ರ್ ಆಫ್ 1 or 2 ಇಯರ್ಸಲ್ಲಿ. ಸೊ ನಮ್ಗದು ಮಜಾ ಕೊಡ್ತೀವಿ, ಅದು ಅವಶ್ಯಕತೆನಾ, ಬಟ್ ಅದ್ರ ಹಿಂದೆ ಇರೋ ಸತ್ಯ ಕರೆಕ್ಟಾ? ಸೊ ಆ ಥರ ಬಂದಾಗ ಅದೇ ಒಂದು ಸಾಂಗ್ ಆಯ್ತು ಆ್ಯಕ್ಚುಲಿ ಅಷ್ಟೇ. ಫಸ್ಟ್ ಟ್ಯೂನ್ ರೆಡಿ ಇತ್ತು. ಹೌದು, ಟ್ಯೂನು ಎಲ್ಲ ರೆಡಿ ಇತ್ತು. ಲಿರಿಕ್ಸ್ ಬರೀಬೇಕಾದ್ರೆ ಅದನ್ನು ಮಾಡಿದ್ದು ಆ್ಯಕ್ಚುಲಿ. ಇವತ್ತು ತುಂಬ ದೊಡ್ಡ ಹಿಟ್ ಆಗಿದೆ ಸಾಂಗ್. ಸಿಕ್ಕಾಪಟ್ಟೆ ಟ್ರೋಲ್ ಇಟ್ಕೊಂಡು ಮಾಡಿರೋ ಟ್ರೋಲ್ ಸಾಂಗ್ ಟ್ರೋಲ್ ಆಗ್ತದೆ. ಏನು ಅನಿಸುತ್ತೆ ಅಂದರೆ ಈ ಜನ್ರೇಷನ್ ಚೇಂಜಸ್, ಟೆಕ್ನಾಲಜಿ ಚೇಂಜಸ್, ಇದೆಲ್ಲ ಅಂದರೆ ಒಂಥರ ವಿತಿನ್
ಒಂದು ಮೂಮೆಂಟಲ್ಲಿ ಎಲ್ಲ ಆಗ್ತಾ ಇದೆಯಲ್ಲ ಇದು ಒಂಥರ ಅಂತ. ನಾವು ಉಪೇಂದ್ರ ನಿಮ್ಮ ಕಣ್ಣು ಯಾವಾಗಲೂ ರಪ ಓಡಾಡ್ತಿತ್ತಲ್ಲ ಹಂಗ ಅಲ್ಲ ನೋಡಿ, ಇವಾಗ ಲಿರಿಕ್ಸ್ ಬರೆಯೋದು ಫಸ್ಟ್ ಕಷ್ಟ ಇತ್ತು, ಇವಾಗ ಇಲ್ಲೇ ಸಿಕ್ಕಿದೆ, ಲಿರಿಕ್ಸ್ಗಳೆಲ್ಲ ಬರೆದು ಬಿಟ್ಬಿಟ್ಟಿದ್ದಾರೆ ಅಲ್ವಾ. ಓಕೆ, ಎಷ್ಟು ಜನ ಲಿರಿಕ್ ರೈಟರ್ ಆ ಪಿಕ್ಚರ್ಗೆ, ಕರೆಕ್ಟ್. ಏನೇನು ಯಾವ್ಯಾವ ಟ್ರೋಲ್ ಮಾಡ್ರು ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಏನೋ ಒಂದು ಇಟ್ಕೊಂಡು ಮಾಡಿದ್ರು, ಯಾರೋ ಒಬ್ಬ ಹುಡುಗ ಏನೋ ಮಾತಾಡ್ದ, ಏನೋ ಒಂದು ಬೈಗುಳದ ಮಾತಿರ್ಬೋದು, ಏನೋ ಯಾರಿಗೋ ಬಗ್ಗೆ ಮಾತಾಡೋದಿರ್ಬೋದು, ಎಲ್ಲವೂ ಒಂದು ಲಿರಿಕ್ಸ್ ಆಗೋಯ್ತಲ್ಲ. ಸೊ ನನ್ನ ಲಿರಿಕ್ಸ್ ಬರೆಯೋದೇನಿದೆ ಅದರಲ್ಲಿ? ಬರೆಯೋಕ್ಕೇನಿಲ್ಲ. ಓಕೆ ಸರ್, ಈಗ ಲಾಸ್ಟ್ 8-9 ಮಂತ್ಸ್ ಫ್ಲೋ ಕಮ್ಮಿ ಇತ್ತು ಸಿನಿಮಾ ಇಂಡಸ್ಟ್ರಿ. ಲಾಸ್ಟ್ ಭೀಮಾಯಿಂದ ಮತ್ತೆ ಒಂದು ಫ್ಲೋ ಶುರುವಾಗಿದೆ, ಕ್ರೌಡ್ ಬರ್ತಾ ಇದ್ದಾರೆ. ಎಸ್, ಒಂದು ಒಳ್ಳೆ ವಿಚಾರ. ಎಂಡಲ್ಲಿ ತುಂಬ ಏನು ಹೇಳ್ತೀವಿ, ಜಾಮ್ ಪ್ಯಾಕ್ ಅನ್ನೋ ಥರ ಸಿನಿಮಾಗಳು, ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಸೊ ಸ್ವಲ್ಪ ಏನಾದ್ರು ಗ್ಯಾಪ್ ಇಟ್ಕೋಬೋದಿತ್ತ ಅಂತ? ಇಲ್ಲ ಹಂಗಲ್ಲ, ಇಂಡಸ್ಟ್ರಿನೇ ಪ್ಲ್ಯಾನ್ ಮಾಡೋದು, ಆ ಥರ ಬರಲ್ಲ. ಈಗ ಅನೌನ್ಸ್ ಮಾಡಿದ್ರು ಕೂಡ ಎಲ್ಲ 2-3 ವಾರ ಗ್ಯಾಪ್ ಕೊಟ್ಟೇ ಬರ್ತಾರೆ. ಬಟ್ ಅದೇ ಹೇಳಿದ್ನಲ್ಲ, ಇವಾಗ ಏನಾಗಿದೆ ಅಂದರೆ ಹಾಲಿಡೇಸ್ ಬೇಕು, ಸೀಸನ್ ಬೇಕು, ಅದಕ್ಕೂ ವೆಯ್ಟ್ ಮಾಡ್ತಾರೆ. ತುಂಬ ಇನ್ವೆಸ್ಟ್ ಮಾಡಿರೋವಂಥವ್ರು ಅಟ್ಲೀಸ್ಟ್ ಒಂದು ಹಾಲಿಡೇ ಸೀಸನಲ್ಲಿ ಒಂದು 3-4 ದಿನ ರಜಾ ಇದ್ದರೆ ಅದಕ್ಕೊಂದು ಬೇರೆ ಥರ ಫ್ಲೋ ಇರುತ್ತೆ. ಆಮೇಲೆ ಈಗ ತುಂಬ ಹೆವಿ ಬಡ್ಜೆಟ್ ಹಾಕಿ 5-6 ಲ್ಯಾಂಗ್ವೇಜಲ್ಲಿ ಪ್ಲ್ಯಾನ್ ಮಾಡಿರೋರು ಎಲ್ಲ ಲ್ಯಾಂಗ್ವೇಜಲ್ಲೂ ಯೋಚನೆ ಮಾಡಬೇಕು. ಅಲ್ಲಿ ಯಾವ ಪಿಕ್ಚರ್ ಬರ್ತಾಯಿದೆ, ಇಲ್ಲಿ ಯಾವ ಪಿಕ್ಚರ್ ಬರ್ತಿದೆ, ಈ ಥರದ್ದು ಎಲ್ಲ ಹಲವಾರು ವಿಷಯಗಳಿರೋದ್ರಿಂದ ಸ್ವಲ್ಪ ಇಟ್ ಇಸ್ ಟೇಕಿಂಗ್ ಟೈಮ್. ಓಕೆ ಓಕೆ. ಬಿಗ್ಗೆಸ್ಟ್ ಥಿಂಗ್ ಅಂದರೆ ನೀವು ಮತ್ತೆ ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀವಿ. ಏನನ್ಸುತ್ತೆ ಶಿವಣ್ಣ ನಿಮ್ಮ ಒಡನಾಟ? ಸರಿ ಸುಮಾರು 32-33 ವರ್ಷದ ನನ್ನ ಅಂದಾಜು. 95ಅಲ್ಲಿ ಓಮ್ ಸಿನಿಮಾ ಬರುತ್ತೆ. ಸೆಟ್ಟಲ್ಲಿ ನೀವಿಬ್ರು ಹೋದಾಗ ಏನೆಲ್ಲ ಮೆಮೊರೀಸ್ ರೀಕಾಲ್ ಆಗುತ್ತೆ ಅಂತ? ಯಾಕಂದ್ರೆ ತುಂಬ ವಿಚಾರಗಳಿದೆ ನಿಮ್ಮಿಬ್ರು ಕಾಂಬಿನೇಷನ್ ಶುರುವಾಗದೆ ಒಂದು ದೊಡ್ಡ. ಅವರು ಹೋದರೆ ಕೂತ್ರೆ ಎಲ್ಲ ಮಾತಾಡ್ತಾ ಇರ್ತಾರೆ, ಓಮಿಂದ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನಾವು ಮನೆಗೆ ಬಂದಾಗಮ್ಮ ಅದು ಹಿಂಗೆ ಮಾಡಿದ್ವಲ್ಲ ಹಂಗೆ ಅಂತ. ನಾವು ಮತ್ತೆ ಪ್ರೀತ್ ಸೈಡ್ ಶೂಟಿಂಗ್ ಮಾಡಿದಾಗ ಗೊತ್ತಾ ಆಸ್ಟ್ರೇಲಿಯಲ್ಲಿ ಗೊತ್ತಾ ನಿನಗೆ, ಅಲ್ಲಿ ಬಂದಿದ್ದೆ ಗೊತ್ತಾ, ಹಂಗೆಲ್ಲ ಮಾಡಿದ್ವಿ ಗೊತ್ತಾ ನಾವು. ಈ ಥರ ಹಲವಾರು ನೆನಪುಗಳಿದೆ ನಮ್ಮ ಮಧ್ಯ ಆಸ್ಟ್ರೇಲಿಯಲ್ಲಿ. ಈ ಥರ ಇಟ್ಸ್ ಎ ವಂಡರ್ಫುಲ್ ಜರ್ನಿ. ಅಟ್ಲೀಸ್ಟ್ ಅವ್ರ ಜೊತೆ ನಾನು ಒಂದು ಪಾರ್ಟ್ ಆಗಿದ್ದು ಆ ಜರ್ನಿಲಿ. ಐ ಆಮ್ ಸೋ ಲಕ್ಕಿ ಆ್ಯಕ್ಚುಲಿ. ಏನನ್ಸುತ್ತೆ ಶಿವಣ್ಣ ಅಂದರೆ ಒಂಥರ ಎನರ್ಜಿ, ನಿಮ್ದು ಒಂದು ಬೇರೆ ಥರ, ನಿಮ್ದೊಂದು ಒಂದು ಸ್ಪಿರಿಚುವಲ್ ಅಂತ ನಾನು ಹೇಳಿದ್ರೆ ಒಂದು ಸ್ಪಿರಿಚುಯಾಲಿಟಿ ಸಮಥಿಂಗ್, ಏನೋ ಒಂದು ಲೈಫ್ದೊಂದು ಫಿಲಾಸಫಿ ಎಲ್ಲವೂ ಇದೆ. ಶಿವಣ್ಣನ ಹೆಂಗಂದ್ರೆ ಸಿಂಪಲ್ ಅಂಡ್ ಲೈಟ್. ಓಕೆ, ಗೋಮ ನಿಜವಾದ ಫಿಲಾಸಫಿ ಅದು. ಆಲ್ರೆಡಿ ಫಿಲಾಸಫರ್ ಅವರು, ನಾವು ಕಲಿತಿರೋರು. ಓಕೆ, ಅದೇ ಗ್ರೇಟ್ ಕಾಂಬಿನೇಷನ್ ಅಂತ ಎಲ್ಲ ಖಂಡಿತ. ಆ್ಯಕ್ಚುಲಿ ಅಷ್ಟು ಇನ್ನೋಸೆಂಟ್ ಆಗಿ ಬದುಕದೇ ಇದೆಯಲ್ಲ. ಈಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ, ಈಸ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಈಸ್ ಸೋ ಆ್ಯಕ್ಟಿವ್, ಈಸ್ ಸೋ ಎನರ್ಜೆಟಿಕ್. ದಟ್ ಈಸ್ ಸುಮ್ಮನೆ ಆಗಲ್ಲ, ಅಷ್ಟು ಫ್ಲಾಲೆಸ್ ಮನಸ್ಸಿರ್ಬೇಕು ಆ್ಯಕ್ಚುಲಿ ಅದಕ್ಕೆ. ನಮ್ದು ಇನ್ನೂ ಹುಡ್ಕೋ ಮನಸ್ಸು ಸ್ವಲ್ಪ, ಇನ್ನೂ ಆ ಪರಿಪೂರ್ಣತೆ ಬಂದಿಲ್ಲ. ಓಕೆ, ಸೊ ಈಗ ರಜನಿ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡ್ತಿದ್ದೀರಿ, ಸ್ಕ್ರೀನ್ ಶೇರ್ ಮಾಡ್ತೀರಿ ಫಸ್ಟ್ ಟೈಮು. ಬಟ್ ನಿಮಗೆ ತಮಿಳು ತೆಲುಗು ಆಲ್ರೆಡಿ ಹಿಂದೆ ಮಾಡಿದ್ರಿ ಬೇರೆ ಇಂಡಸ್ಟ್ರಿ. ಬಟ್ ನಾನು ನಿಮ್ಮ ಮಾತಲ್ಲಿ ಯಾವಾಗಲೂ ಕೇಳೋದು ಒಂದು ಅಣ್ಣವ್ರ ವಿಚಾರಗಳು, ಇನ್ನೊಂದು ರಜನಿ ಅವ್ರ ವಿಚಾರಗಳು. ಸೊ ಸೆಟ್ಟಿಗೆ ಫಸ್ಟ್ ಡೇ ಹೋದಾಗ ರಜನಿ ಅವ್ರ ಜೊತೆಲಿ ಕೆಲಸ ಮಾಡುವಾಗ, ಕ್ಯಾಮ್ರಾ ಫೇಸ್ ಮಾಡುವಾಗ ಹೇಗಿತ್ತು ಆ ಮೂಮೆಂಟ್? ಇಲ್ಲ, ಒಂದೇ ಒಂದು ಹೇಳ್ಬಿಡ್ತೀನಿ ನಿಜವಾಗ್ಲೂ. ನನಗನ್ಸಿದ್ದು ಅವ್ರನ್ನ ಈ ಟೈಮಲ್ಲಿ, ಅವ್ರು ಆಲ್ಮೋಸ್ಟ್ ಇವಾಗ ಮೋರ್ ದೆನ್ 73 ಇಯರ್ಸ್ 74 ಇಯರ್ಸು, ಅಂಥ ಸ್ಟಾರ್ಡಮ್ಮು. ನಾವು ಚಿಕ್ಕ ಹುಡುಗರಿದ್ದ ಅವ್ರು ಸೂಪರ್ ಸ್ಟಾರ್. ನಾವು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಅವರು ದೊಡ್ಡ ಆಲ್ ಓವರ್ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವರು. ಇವತ್ತು ಕೂಡ ಅವ್ರನ್ನ ನೋಡಿದಾಗ ಹೆಂಗೆ ಅನ್ಸುತ್ತೆ, ನಮ್ಮಲ್ಲಿ ಏನಾರ ಒಂದಿಷ್ಟೇ ಸ್ಟ್ರಾಂಕರ್ ಇದ್ರೂ ಕಾಣಿಸ್ಬಿಡುತ್ತೆ ನಮ್ಗೆ ಅವ್ರನ್ನ ನೋಡಿದಾಗ. ಆ ವ್ಯಕ್ತಿತ್ವ ನೋಡಿದಾಗ ಅಯ್ಯೋ ನಾವೆಷ್ಟು ಬದಲಾಗಬೇಕೆ ಅನ್ಸುತ್ತೆ ಅವ್ರನ್ನ ನೋಡಿದಾಗ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಅದು ಆ್ಯಕ್ಚುಲಿ. ಏನು ಹೇಳಿ, ನಮ್ಮ ಕಣ್ಣು ಮುಂದೆ ಕಾಣಿಸ್ಬಿಡುತ್ತೆ ನಮ್ಮ ತಪ್ಪುಗಳು, ನಾವು ನಡ್ಕೊಳ್ಳೋ ರೀತಿಗಳು. ಅಯ್ಯೋ ಎಷ್ಟು ಚೇಂಜ್ ಆಗ್ಬೇಕೆ ನಾವು ಅನ್ಸುತ್ತೆ. ಸೊ ಕೆಲವೊಂದ್ಸಲ ಅದೇ ಕಥೆ ಕೇಳಿ ಓಕೆ ಮಾಡ್ಬೇಕು ಅನ್ಸುತ್ತೆ, ಕೆಲವೊಂದ್ಸಲ ಯಾವುದೋ ಒಂದು ವಿಚಾರ ಬೇಡ, ಕತೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಈ ಸಿನಿಮಾನ ಮಾಡೋಣ ಅನ್ಸುತ್ತೆ. ಕೂಲಿ ಹಾಗನ್ಸಿದ್ಯಾ ನಿಮ್ಗೆ? ಏನೋ ಕೂಲಿ ಅವ್ರು ಹೇಳ್ತಿದ್ದಂಗೆ ನಾನು ಮಾಡ್ತೀನಿ ಅಂದೆ ಅಷ್ಟೇ. ನಾನು ಇನ್ನೇನು ಎರಡೇ ಮಾತಾಡಲಿಲ್ಲ. ಅವ್ರ ಹೆಸರು ಹೇಳ್ತಿದ್ದಂಗೆ ಇಟ್ ಈಸ್ ಅದೆಲ್ಲ ಒಂದು ಲೈಫಲ್ಲಿ ಒಂದ್ಸತಿ ಆಪರ್ಚುನಿಟಿ ಸಿಗೋದು. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋದು ಇದೆಯಲ್ಲ, ಅದು ನನ್ನ ಜೀವನದ ಒಂದು ಮಹತ್ವದ ಇದೆ ಆ್ಯಕ್ಚುಲಿ. ಬಿಕಾಸ್ ನಾನು ಅವ್ರನ್ನೆಲ್ಲ ಹಂಗೆ ನೋಡಿದ್ದೀನಿ. ನಾನು ಹೇಳಿದ ವಿಚಾರಗಳನ್ನ, ಅವರಲ್ಲಿ ಇರೋವಂಥ ಒಂದು ಗ್ರೇಟೆಸ್ಟ್ ಫಿಲಾಸಫಿ ಇದೆಯಲ್ಲ, ಅವರು
ಅದು ಹೇಳ್ತಾ ಕೂತ್ರೆ ಇವಾಗ ಅವ್ರದ್ದು ನಾನು ತಿಳ್ಕೊಂಡಿರೋ ಅಷ್ಟು ವಿಷಯಗಳು ಇವತ್ತು ಒಂದೇ ಸಾಲಲ್ಲ. ಅಲ್ವಾ? ಅವ್ರದ್ದು ಒಂದೊಂದು ಚುಟುಕುಗಳು ಹೇಳ್ತಾ ಹೋದ್ರೇನೆ. ಹೇಳಿ ಒಂದೆರಡು ಇಲ್ಲ, ಅಯ್ಯೋ ಅಷ್ಟೊಂದು ವಿಷಯಗಳಿದೆ, ನಾನು ತುಂಬ ಕಡೆ ಹೇಳಿದ್ದೀನಿ. ಅವ್ರು ಪ್ರತಿಯೊಂದರಲ್ಲೂ ಹೇಳೋದೇ, ನನ್ನ ಕೋಪ ಬಂದಾಗ ಜಾಸ್ತಿ ಮಾತಾಡೋಣ, ಸಂತೋಷವಿದ್ದಾಗ ಜಾಸ್ತಿ ಮಾತಾಡ್ತೀನಿ ಅಂತ. ಎಷ್ಟು ಅರ್ಥ ಇದೆ ಅದರಲ್ಲಿ. ಅಲ್ವಾ? ಏನು ನೋಡಿ, ಆ Truth of life. ಒಂದು ಸಣ್ಣ ವಿಷಯಲ್ಲಿ ಹೆಂಗೆ ಅನ್ಸ್ಬಿಡೋದು ನಿಮಗೆ, ಯಾವ ಥರ ಮೈಂಡ್ ಅದು, ಯಾವ ಥರ ಇದದು ವ್ಯಕ್ತಿತ್ವ ಅನ್ಸ್ಬಿಡೋದು. ನಾನು ಹೇಳಿದ್ನಲ್ಲ, ಅಣ್ಣ ಅವ್ರದ್ದು ಹೇಳ್ತೀನಲ್ಲ, ಏನು ಹೇಳಿ, ಬಂಗಾರದ ಮನುಷ್ಯ ಯಾರೋ ನೋಡ್ಬಿಟ್ಟು ಈ ಪಿಕ್ಚರ್ ದೇವರೇ ಕಾಪಾಡಬೇಕು ಅಂದರೆ ಹೆಂಗೆ ಅನ್ಸಿರ್ಬೋದು ಅವ್ರಿಗೆ ಎಲ್ಲರ ಮುಂದೆ. ಇಲ್ಲ, ನೀವು ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂದರೆ ಎಂಥ ಮನಸ್ಥಿತಿ ಅದು. ಅದೆಲ್ಲ ನೀವು ಹೇಳು, ನಾನು ಹೇಳಿ ಇದಕ್ಕೆ ವ್ಯಕ್ತಿಗಳು ಗ್ರೇಟ್ ಆಗೋದು, ಆ ವಿಚಾರಗಳಿಗೆ ಅವರಲ್ಲಿರುವಂಥ ಆ ಒಳಗಡೆ ಏನು ಹೇಳಿ, ಒಂದು ಏನು ಹೇಳಿ, ಇದು ಹೇಳ್ತಾರಲ್ಲ, ಏನದು ಸಮುದ್ರ ಮಂಥನ ಅದಾಗಿ ಪ್ಯೂರೆಸ್ಟ್ ಅಮೃತ ಬರುತ್ತಲ್ಲ, ಅಮೃತ ಬರುತ್ತಲ್ಲ, ಅದು ಅವರು. ಆ ಅಮೃತ ನಾವು ಸೌದಿದ್ದೀವಿ ಅದನ್ನೆಲ್ಲ. ಅದೆಲ್ಲ ತಿಳಿದಿದ್ರಿಂದನೇ ಅವ್ರು ಬಹುಶಃ ಅಷ್ಟು ಸಿಂಪಲ್, ಡೌನ್ ಟು ಅರ್ತ್ ಲೈಫ್ನ ಹೇಗಿದೆ ಹಾಗೆ ನೀವು ಹೇಳಿದ್ರಲ್ಲ, ಗೋ ವಿತ್ ಫ್ಲೋ ಅಂತ, ಲೈಫ್ನ ತುಂಬ ಸಿಂಪಲ್ ಆಗಿ ತಗೊಂಡು ಹೋಗ್ತಾರೆ. ಅವ್ರು ಯಾವಾಗಲೂ ಹೇಳ್ತಾರೆ, ನೀವು ಹೇಳಿದಾಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡದೇ ಇರೋ ಇದೇ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಬಂದೆ ಅಂತ, ಬಹುಶಃ ಅದರ ರಿಫ್ಲೆಕ್ಷನ್ ಅಂತ ಅನಿಸುತ್ತೆ. ಸೊ ನೀವಿಬ್ಬರೂ ನೋಡಿದ್ದೀರಾ, ಅಂದರೆ ಅಣ್ಣ ಅವರ ಅಭಿಮಾನಿ ರಜನಿಯವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಅಣ್ಣವ್ರನ್ನು ಹತ್ತಿರದಿಂದ ನೋಡಿ ಅವ್ರ ಒಡನಾಟ ಹೇಗೆ ಅನಿಸುತ್ತೆ? ಈ ಎರಡು ಲೆಜೆಂಡರಿ. ಅದಕ್ಕೊಂದೇ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ, ಅದ್ರ ಮೇಲೆ ಕೇಳಬೇಡಿ. ಒಂದ್ಸತಿ ಕಮಲ್ ಸಾರು ಅಣ್ಣವ್ರನ್ನ ನೋಡಬೇಕು ಅಂತ ಬಂದ್ರಂತೆ, ಓಕೆನಾ. ಆಫ್ಟರ್ ಅವರು ವೀರಪ್ಪಂದೆಲ್ಲ ಅದ್ರ ಮೇಲೆ ಅಣ್ಣವ್ರು ನೋಡಬೇಕು ಅಂದರೆ ನಮ್ಮ ಬಾಲಾಜಿಯವರು ಇದ್ದಾರಲ್ಲ, ರವಿ ಸರ್ ಬ್ರದರ್ ಬಾಲಾಜಿಯವರೇ ಕೋಆರ್ಡಿನೇಟ್ ಮಾಡಿ ಕಮಲ್ ಅವ್ರ ಹತ್ರ ಮಾತಾಡಿ ಕರ್ಕೊಂಡು ಅಣ್ಣವ್ರನ್ನ ಮೀಟ್ ಮಾಡ್ಸೋಕ್ಕೆ. ಅವರೇ ಹೇಳಿದ್ದು ನನಗೆ, ಸರ್ ಕರ್ಕೊಂಬಂದೆ ಸರ್, ಅಣ್ಣವರು ಕಾಯ್ತಾ ಇದ್ರು ಅವ್ರಿಗೋಸ್ಕರ ಬಾಗ್ಲಲ್ಲಿ, ಇವ್ರನ್ನ ಕರ್ಕೊಂಡೋದೆ. ಇಬ್ಬರು ಎದುರುಗಡೆ ನಿಂತ್ಕೊಂಡ್ರು ಸರ್, ಎದುರುಗಡೆ ನಿಂತ್ಕೊಂಡು ಹಿಂಗೊಬ್ಬರು ನೋಡ್ತಾ ಇದ್ದಾರೆ ಸರ್. ಒಂದು ಸೈಲೆನ್ಸು, ಅದು ಎಷ್ಟೊತ್ತು ಸೈಲೆನ್ಸು, ನನಗೆ ಒಂಥರ ಅನ್ಸ್ಬಿಡ್ತು. ಇವ್ರು ನಮಸ್ಕಾರ ಮಾಡ್ತಿಲ್ಲ, ಒಬ್ರನ್ನೊಬ್ರು ಹಿಂಗೆ ನೋಡ್ತಾ ಇದ್ದಾರೆ. ಒಂದು ನಿಮಿಷ ಅಂತ. ಆಮೇಲೆ ಪಾರ್ವತಮ್ಮ ಅವ್ರು ಬಂದು ಕರೆದ್ರಂತ ಒಳಗಡೆ. ನನಗೆ ಅವ್ರು ಹೇಳಿದ್ರು, ನನಗೆ ಆಶ್ಚರ್ಯ ಅನಿಸ್ಬಿಡ್ತು ಅದನ್ನು ಅಂತ. ನನಗೆ ಅವಾಗ ಒಂದು ಕಥೆಗೆ ಜ್ಞಾಪಕ ಬಂತು ಅವಾಗ. ಅದು ಮಹಾವೀರ ಬುದ್ಧ ಸಮಕಾಲೀನರು, ಅವರಿಬ್ಬರು ಸೇರ್ತಾರೆ ಅಂತ ಇಡೀ ಊರೂರೇ ಸೇರ್ಬಿಟ್ಟಿತ್ತಂತ. ಅವರೆಲ್ಲ ಒಂದು ಕಡೆ ಮೀಟಿಂಗ್ ಆಗೋ ಪ್ರಸಂಗ ಬಂದಾಗ ಏನು ಮಾತಾಡ್ಬೋದು ಅವರಿಬ್ಬರು ಅಂತ. ಮಹಾವೀರ ಬುದ್ಧ ಇಬ್ಬರು ಎದುರುಗಡೆ ಬಂದಾಗ ಸೇಮ್ ಹಿಂಗೆ ಆಯ್ತಂತೆ. ಆ್ಯಕ್ಚುಲಿ ಇಬ್ಬರು ಬಂದ್ರಂತೆ, ಎದುರುಗಡೆ ನಿಂತ್ಕೊಂಡು ನೋಡಿದ್ರಂತೆ ಒಬ್ರನ್ನೊಬ್ರು. ಅವ್ರು ಹಿಂಗೆ ಹೋದ್ರಂತೆ, ಇವ್ರು ಹಂಗೆ ಹೋದ್ರಂತೆ. ನನಗೆ ಇದನ್ನು ಕೇಳಿದಾಗ ಅದು ನಮ್ಗೆ ಅರ್ಥವಾಗಲ್ಲ, ಅವೆಲ್ಲ ಕೆಲವು ವಿಷಯಗಳು ಅರ್ಥವಾಗಲ್ಲ ನಮಗೆ. ಏನದು ಸೈಲೆನ್ಸು, ಏನು ಅವರಿಬ್ಬರ ಮಧ್ಯದಲ್ಲಿ ನಡೀತು. ಇವ್ರು ಗ್ರೇಟೆಸ್ಟ್ ಕಲಾವಿದ್ರು ಎದುರುಗಡೆ ಬಂದು ನಿಂತಾಗ ಅದೇನು ಅಪ್ರಿಷಿಯೇಟ್ ಮಾಡೋ ಅದು ಯಾವ ಥರ, ಅದು ಏನು ಭಾವನೆಗಳು, ಅದು ಅರ್ಥವೇ ಆಗಲ್ಲ. ಅದು ಸೈಲೆನ್ಸ್ ಸ್ಪೀಕ್ಸ್ ಮೋರ್ ಅಂದಂಗೆ ಅದು ವಂಡರ್ಫುಲ್ ಇದೆ. ಭಾಳಷ್ಟು ವಿಚಾರಗಳಿದೆ ಸರ್, ಮಾತಾಡ್ತಾ ಹೋದರೆ ಎಲ್ಲವನ್ನೂ ಮಾತಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಉಪೇಂದ್ರ ಅವ್ರ ಜೊತೆ ಕೂತಾಗ ಎಲ್ಲವನ್ನೂ ಒಂದೊಂದು ಸ್ವಲ್ಪ ಮಾತಾಡಬಹುದು ಅನ್ನೋಂಥದ್ದು. ಯಾಕಂದರೆ ಒಂದೇ ನೀವು ಡೈರೆಕ್ಟ್ರು, ನಟ, ಒಂದು ಕಡೆ ಪ್ರಜಾಕೀಯ ಬಂದ ನಂತರ ಏನು ಆ್ಯಕ್ಚುಲಿ ಪ್ರಜಾಕೀಯ ಅನ್ನೋ ಥಾಟ್ಸ್ ಶುರುವಾಗಿ ಎಲ್ಲ ಆಯಿತು, ಬಹಳ ವರ್ಷಗಳಾಯಿತು. ಜನರಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಕಲ್ಪನೆಗಳಿದೆ. ನೀವು ಹೇಳಿದಿರಿ, ಇದು ಜನರು ಅವ್ರಿಗೆ ಹೇಗೆ ಅನಿಸುತ್ತೆ ಅವರು ಅದನ್ನು ಯೋಚನೆ ಮಾಡಿ ಅದನ್ನು ತಗೊಂಡು ಅವರೇ ನಿರ್ಧಾರ ಮಾಡ್ತಾರೆ. ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು? ನೀವು ಈಗ ಒಂದು ಮಾಡುವಾಗ ಒಂದು ಯೋಚನೆ ಇರುತ್ತೆ, ಎಸ್, ಆದ ನಂತರ ಎಲ್ಲವನ್ನೂ ಈಗ ಗಮನಿಸ್ತಾ ಇದ್ದೀರಾ. ಈಗ ನಿಮ್ಮ ಥಾಟ್ಸ್ ಏನು, ನಿಮ್ಮ ತಲೆಯಲ್ಲಿ ಏನು, ನೀವು ಏನು ಕಲ್ತ್ರಿ? ಅದೇ ಅದು ಪ್ಯೂರಿಫೈ ಮಾಡ್ತಾ ಹೋಯ್ತು ಅಂತ ಹೇಳಿ. ಒಂದು ಪೊಲಿಟಿಕಲ್ ಐಡಿಯಾ ಆಯ್ತು ನನಗೆ, ಗೊತ್ತಿಲ್ಲ ನನಗೇನು, ಎಲ್ಲ ಗೊತ್ತಿದ್ದು ನಾನು ಮಾಡಿದೆ ಅಂತಲ್ಲ, ನನಗೇನು ಗೊತ್ತಿಲ್ಲ. ಆ್ಯಕ್ಚುಲಿ ಪಾಲಿಟಿಕ್ಸ್ ಬಗ್ಗೆ ಏನಾರ ಮಾಡ್ಬೋದಾ, ಏನಾರ ಬದಲಾವಣೆ ತರ್ಬೋದಾ ಅಂತ ಅಲ್ಲಿ ಅನ್ನಿಸ್ತು. ಇಲ್ಲ, ಇಲ್ಲಿ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಫಂಡ್ಸ್ ಇದೆ, ಏನು ಹೇಳಿ, ಹೈಕಮಾಂಡ್ ಯಾರೋ ಇರ್ತಾರೆ, ಇಲ್ಲಿ ಏನೇನೋ ನಡೀತಾ ಇದೆ. ಇಲ್ಲಿ ಹೋಗಿ ಏನೋ ಮಾಡೋಕ್ಕೆ ಹೋದರೆ ನಾನು ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಸಿಸ್ಟಮ್ಮೇ ಹಂಗೆ ಬಂದಿದೆ. ಏನು ಹೇಳಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ತಾರೆ ಯಾವುದೋ ಪಾರ್ಟಿಯವರು, ಅಲ್ಲೊಂದು ಪಕ್ಷ ಯಾವುದೋ ಬರುತ್ತೆ, ಅಲ್ಲೊಂದಷ್ಟು ಜನ ಪ್ಲ್ಯಾಂಟ್ ಮಾಡ್ತಾರೆ. ಆ ದುಡ್ಡು ತೆಗಿಯೋಕೆ ಒಂದಷ್ಟೆಲ್ಲ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಕರಪ್ಷನ್ ಅಲ್ಲಿಂದ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಅದು. ಸೊ ಇದ್ರ ಮಧ್ಯದಲ್ಲಿ ಹೋಗಿ ಏನು ಮಾಡೋಕ್ಕಾಗುತ್ತೆ? ನಾನೇನೋ ಮಾಡ್ಬೇಕಾದ್ರೆ ಇದನ್ನು ನಾನು ಹಂಗೆ ಮಾಡ್ಬೇಕಲ್ವಾ? ಸೊ ಇದನ್ನು ಕಟ್ ಮಾಡ್ಬೋಣ, ದುಡ್ಡು ಇಲ್ಲದೆ ಏನಾರು ಮಾಡೋಕ್ಕೆ ಸಾಧ್ಯನಾ ಅಂದಾಗ ಮತ್ತೆ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ? ಇದು ಹೆಂಗೆ ಮಾಡೋದು? ಇಂಪಾಸಿಬಲ್, ಅದು ಕಷ್ಟ. ಬಟ್ ಟೈಮ್ ಟೇಕಿಂಗು ಆಗಲಿ, ಪರವಾಗಿಲ್ಲ. ಜನಕ್ಕೆ ಇದು ಅರಿವಾಗಬೇಕು, ಜನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರ, ತಗೊಳ್ಳೇಬೇಕು. ಆ್ಯಕ್ಚುಲಿ ಒಂದಲ್ಲ ಒಂದು ದಿನ
ನೋಡೋಣ ನೋಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದರಲ್ಲೂ ಪ್ಯೂರಿಫಿಕೇಷನ್ ಆಗ್ತಾ ಹೋಯಿತು. ನೆಕ್ಸ್ಟ್ ನಾವು ಈ ಪಕ್ಷ ಮಾಡೋಣ, ಪಕ್ಷದಲ್ಲೆಲ್ಲ ನಿಲ್ಲಿಸೋಣ, ಅದನ್ನು ಟ್ರಾನ್ಸ್ಪರೆಂಟಾಗಿ ಒಂದು ಇಂಟರ್ವ್ಯೂ ಮಾಡಿ ನಿಲ್ಲಿಸೋಣ ಅಂತ. ಅದರಲ್ಲೂ ಮತ್ತೆ ಇದು ಬಂತು. ನಾವೆಲ್ಲ ಇಷ್ಟೆಲ್ಲ ಇಂಟರ್ವ್ಯೂ ಮಾಡಾಕರು ಕೂಡ ಅಲ್ಲಿ ಯಾರೋ ಒಬ್ಬರು ಒಂದು ಮೆಸೇಜ್ ಹಾಕಿದ್ರು, ಎಲ್ಲ ಹೇಳ್ತಾರೆ ಒಳಗೊಳಗೆ ಅವ್ರವರೇ ಸೆಲೆಕ್ಟ್ ಮಾಡ್ಕೊತಿದ್ದಾರೆ. ಕೊನೆಗೆ ಅದರಿಂದ ಹೊರಗೆ ಬಂದ್ವಿ, ಬೇಡ ಜನನೇ ಸೆಲೆಕ್ಟ್ ಮಾಡಲಿ ಅಂತ. ಅದಕ್ಕೊಂದು ಫಾರ್ಮೇಟ್ ಮಾಡಿದ್ವಿ, ಸೆಲೆಕ್ಷನ್ ನೀವೇ ಮಾಡಿ ನೀವೇ ಕಳಿಸಿ, ನಾನು ಬರೀ ನಿಮ್ಗೆ ಇದು ಕೊಡ್ತೀನಿ, ಬಿ ಫಾರಮ್ ಕೊಡ್ತೀನಿ ಅಂತ. ಈಗ ಆ ಘಟ್ಟಕ್ಕೆ ಬಂದು ನಿಂತಿದೆ. ನೆಕ್ಸ್ಟು ನನಗನ್ನಿಸ್ತಿರೋದು, ಈಗ ನಾನೇ ಮಾಡಬೇಕು ಅಂದರೆ ನಾನೊಬ್ಬ ಮತ್ತೆ ವರ್ಕರ್ ಆಗಬೇಕು. ನಾನೇ ವರ್ಕರಾಗಿ ಇದನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು ನಾನು ತೋರಿಸ್ಬೇಕು, ಎಕ್ಸಾಂಪಲ್ ಆಗಿ ತೋರಿಸಿದ್ರೆ ಎಲ್ಲ ಬರ್ತಾರೆ ಅಂತ. ಬಟ್ ಆ ಎಕ್ಸಾಂಪಲ್ ನೋಡ್ಕೊಂಡು ಬರೋದು ಕರೆಕ್ಟಾ, ಅಥವಾ ನನ್ನ ಕೆಲಸ ನಾನು ಮಾಡಬೇಕಾ, ಈ ಒಂದು ಇದರಲ್ಲಿ ಇದ್ದೀನಿ ಅಷ್ಟೇ ನಾನು. ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಆ ಹಂತಕ್ಕೆ ಬಂದು ನಿಂತಿದೆ ಎಲ್ಲ. ಯಾಕಂದ್ರೆ ನೀವು ಪ್ರಜಾಕೀಯ ಶುರು ಮಾಡೋದು ಮುಂಚೆ ಬಹಳಷ್ಟು ಜನ ಹೇಳಿದ್ರು, ಉಪೇಂದ್ರ ಅವರು ಯಾವುದಾದ್ರು ಒಂದು ರಾಜಕೀಯ ಪಕ್ಷಕ್ಕೆ ಹೋಗ್ಬೋದಾಗಿತ್ತು, ಅವ್ರಿಗೆ ಅಲ್ಲೇನು ಮಂತ್ರಿ ಆಗೋ ಅವಕಾಶ ಇತ್ತು, ಸಿಂಪಲ್ ಇತ್ತು. ಅದೇ ನೋಡಿ ಎಷ್ಟು ದೊಡ್ಡ ಗುಣ ನಮ್ಮ ಜನರದ್ದು ಅಂದರೆ, ನನ್ನ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಹಂಗಿರ್ಬೋದಾಗಿದ್ದಲ್ಲ. ನನಗೆ ಅನಿಸುತ್ತೆ, ಎಂಥ ಮುಗ್ಧರು, ಇಂಥ ಒಳ್ಳೆ ಜನಗಳು ನನ್ನ ಸಕ್ಸಸ್ ನೋಡಿ ಖುಷಿ ಪಡ್ತಿರಲ್ಲಪ್ಪ. ನನಗೂ ಅದೇ ಥರ ಮನ್ಸಲ್ವಾ, ನಾನು ನಿಮ್ಮ ಸಕ್ಸಸ್ ನೋಡಿ ಖುಷಿ ಪಡ್ಬೇಕು. ನಾನು ಐ ವಾಂಟ್ ಯು ಟು ಬಿ ಸಕ್ಸಸ್ಫುಲ್. ನನಗೂ ಅದೇ ಮನ್ಸಿರುತ್ತಲ್ವಾ. ಅಷ್ಟೇ ಅದು ಸಿಂಪಲ್ ಅದು. ಇನ್ನೊಂದು 2-3 ಕ್ವೆಶನ್ಸ್. ಸೊ ಪ್ಯಾನ್ ಇಂಡಿಯಾ ಅನ್ನೋ ಟ್ರೆಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗ್ತದೆ. ಈಸ್ ಇಟ್ ನೆಸೆಸರಿ? ನಿಮ್ಗೆ ಏನು ಅನಿಸುತ್ತೆ? ನೀವು ಯಾವುದೇ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಇರೋ ಕಾಲದಲ್ಲೇ ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾ ರೀಚ್ ಮಾಡಿದ್ರು. ಆ ಕಾಲದಲ್ಲಿ ರವಿಚಂದ್ರನ್ ಅವರು ಮಾಡಿದ್ರು. ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಟ್ರೆಂಡನ್ನು ಸೆಟ್ ಮಾಡಿದ್ರು. ಎಲ್ಲರೂ ಬೇರೆ ಭಾಷೆಯವ್ರು ಬಂದು ಇಲ್ಲಿ ಸಿನಿಮಾ ಮಾಡಿದ್ರು. ನಿಮ್ಮ ಸಿನಿಮಾ ಹಿಂದಿಗೆ ಸನ್ನಿ ಡಿಯೋಲ್ ರಿಮೇಕ್ ಮಾಡ್ತಾರೆ, ತೆಲುಗುವಲ್ಲಿ ರಾಜಶೇಖರ್ ರಿಮೇಕ್ ಮಾಡ್ತಾರೆ, ಬೇರೆ ಬೇರೆ ಈ ಥರದ್ದೆಲ್ಲ ಭಾಳಷ್ಟು ಆಯಿತು ಎಕ್ಸ್ಪೆರಿಮೆಂಟ್ಸ್ಗಳು. ಪ್ಯಾನ್ ಇಂಡಿಯಾ ಇಸ್ ಇಟ್ ನೆಸೆಸರಿ? ಅಲ್ಲ, ಹಂಗಲ್ಲ. ನೀವು ಆ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಯಾಕೆ ಒಂದು ಚೌಕಟ್ಟಲ್ಲಿ ಇಡ್ತೀರಾ? ನನ್ನ ಪ್ರಕಾರ ಹೇಳ, ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು ಅಂದರೆ ಪುಷ್ಪಕ ವಿಮಾನ. ಕರೆಕ್ಟಾ? ನನ್ನ ಪ್ರಕಾರ ಅದು ನಿಜವಾದ ಪ್ಯಾನ್ ಇಂಡಿಯಾ ಫಿಲಮ್. ಅದೇ ಫಸ್ಟ್ ಪ್ಯಾನ್ ಇಂಡಿಯಾ ಫಿಲಮ್. ಡೈಲಾಗೇ ಇಲ್ಲದೆ ಸಂಗೀತ ಶ್ರೀನಿವಾಸರಾವ್, ಕಮಲ್ ಹಾಸನ್ ಅವರು ಅಂತೂ ಅದ್ಭುತವಾದ ಸಿನಿಮಾ ಮಾಡಿ ಯಾವ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿ ಸೂಪರ್ ಡೂಪರ್ ಹಿಟ್. ಅದು ನಿಜವಾದ ಪ್ಯಾನ್ ಇಂಡಿಯಾ. ಎರಡನೇದು, ಈಗಿನ ಇದಕ್ಕೆ ಬಂದರೆ ವೈ ನಾಟ್ ಪ್ಯಾನ್ ಇಂಡಿಯಾ ಅಂದರೆ ಏನು ಅಂದರೆ, ಈಗ ಒಂದು ಸಬ್ಜೆಕ್ಟ್ ಇದೆ ನಿಮ್ಮ ಹತ್ರ, ನಿಮ್ಮ ಪ್ರೊಡ್ಯೂಸರಿಗೆ ಕೆಪಾಸಿಟಿ ಇದೆ, ಅವ್ರು ಹೇಳ್ತಾರೆ ನಾನು ಒಂದು ಲ್ಯಾಂಗ್ವೇಜ್ ಅಲ್ಲ ಇದನ್ನು ಡಬ್ ಮಾಡ್ತೀನಿ ಅಷ್ಟೇ, ನಾನು 5 ಲ್ಯಾಂಗ್ವೇಜ್ ಒಟ್ಟಿಗೆ ರಿಲೀಸ್ ಮಾಡ್ತೀನಿ ಅಂತ. ತಪ್ಪೇನಿದೆ? ಇಟ್ ಈಸ್ ಹಿಸ್ ಗಟ್ಸ್. ಅಥವಾ ನಾನು ಒಂದೇ ಲ್ಯಾಂಗ್ವೇಜ್ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಇದು ಹಿಟ್ಟಾದ್ಮೇಲೆ ಅದು ಬೇರೆ ಕಡೆ ಹೋಗುತ್ತೆ. ಎಸ್, ಇಟ್ ಈಸ್ ಅಪ್ ಟು ದೆಮ್ ಆ್ಯಕ್ಚುಲಿ. ಯು ಕೆನಾಟ್ ಪ್ಯಾನ್ ಇಂಡಿಯಾ ಅಂದರೆ, ಎಷ್ಟೋ ಜನ ನಾನು ಹೇಳಿದ್ದೀನಿ, ಏನು ಪ್ಯಾನ್ ಇಂಡಿಯಾ ರೀ, ಪ್ಯಾನ್ ಇಂಡಿಯಾ ಅಂತ ಪಿಕ್ಚರ್ ಹಾಳಾಗ್ತಾ ಇದೆ ಸಿನಿಮಾಗ, ಹಂಗಲ್ಲ ಅದು. ಇಟ್ ಈಸ್ ಅಪ್ ಟು ದೇರ್. ಇದು ನನಗೆ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ನಾನು ಮಾಡ್ಕೊತೀನಿ. ಪ್ಯಾನ್ ಇಂಡಿಯಾ ಏನು ಅಂದರೆ, ನಾನು 5 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ಮಾಡ್ತೀನಿ ರಿಲೀಸು. ನನ್ನ ಸಬ್ಜೆಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತೀನಿ. ನಾನು ಒಂದು ಲ್ಯಾಂಗ್ವೇಜಲ್ಲೂ ರಿಸ್ಕ್ ಎತ್ತಾನೆ, 5 ಲ್ಯಾಂಗ್ವೇಜ್ ರಿಸ್ಕ್ ತೊಗೊತೀನಿ ನಾನು ಅಂತ ಕೆಲವ್ರು ಇರ್ತಾರೆ. ಕೆಲವ್ರು ಬೇಡಪ್ಪ, ನಂದು ಇದೇ ಇಷ್ಟು, ನಾನು ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ, ಒಂದು ಲ್ಯಾಂಗ್ವೇಜ್. ದಟ್ ಈಸ್ ಆಲ್ಸೋ ಗುಡ್. ಇಟ್ ಈಸ್ ಆಲ್ ಅಪ್ ಟು ದೆಮ್. ಬಟ್ ಈಗಿರೋ ಟೆಕ್ನಾಲಜಿಲಿ ಏನಾಗಿದೆ ಅಂದರೆ, ಈಗ ಡಬ್ಬಿಂಗ್ AI ಮಾಡೋ ಲೆವೆಲಿಗೆ ಬಂದುಬಿಟ್ಟಿದೆ. ನೀವು ಒಂದು ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡಿದ್ರೆ AI 5 ಲ್ಯಾಂಗ್ವೇಜ್ ನಿಮ್ಮದೇ ವಾಯ್ಸಲ್ಲಿ ಡಬ್ ಮಾಡಿಬಿಡುತ್ತೆ ಅದು. ಸೊ ಈ ಥರ ಇರೋದ್ರಿಂದ, ಈಗ ಓಪನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ನೋಡಿ, ತೆಲುಗಲ್ಲಿ ಮಾಡಿರೋ ಸಿನಿಮಾ ಹಿಂದಿಲಿ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗುತ್ತೆ. ಕಾಂತಾರ ದೊಡ್ಡ ಹಿಟ್ ಆಯಿತು, KGF ದೊಡ್ಡ ಹಿಟ್ ಆಯಿತು. ಅವಾಗ ಒಂದು ಇಟ್ ಈಸ್ ಓಪನಿಂಗ್ಗೆ ಒಂದು ಇದು. ಸೊ ಅದರಿಂದ ಅಷ್ಟೇ ಹೊರತು ಎಲ್ಲರೂ ಕಾಂತಾರ ಮಾಡಬೇಕು, KGF ಮಾಡಬೇಕು ಅಂತ ಯಾರೂ ಆಸೆ ಪಡಲ್ಲ. ದೇ ಆಲ್ಸೋ ಟ್ರೈ, ನಂದೊಂದು ಸಬ್ಜೆಕ್ಟ್ 4 ಲ್ಯಾಂಗ್ವೇಜ್ ಹೋಗಲಿ, ನೋಡಲಿ ಎಲ್ಲರೂ ಅಂತ. ಆ ಥರ ಅಷ್ಟೇ ಅದು ಆ್ಯಕ್ಚುಲಿ. ಸೊ ಅವ್ರ ಆಯ್ಕೆ ಮಾಡೋರು ಅವ್ರಿಗೆ ಎಷ್ಟು ಶಕ್ತಿ ಇದೆ ಅದನ್ನು ಮಾಡ್ತಾರೆ ಅಂತ. ಇನ್ನೊಂದೆರಡು ಕ್ವಶನ್ ಸರ್. ಚಿತ್ರರಂಗದಲ್ಲಿ ಬಹಳಷ್ಟು ವಿಚಾರಗಳಾಗುತ್ತೆ. ಎಸ್, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಇದನ್ನು ಕೇಳಲೇಬೇಕು, ಯಾಕಂದರೆ ಎಲ್ಲರೂ ಕೇಳಿರ್ತಾರೆ. ಸ್ಟಿಲ್ ಯಾವುದೋ ಒಂದು ಘಟನೆ ಆದಾಗ ರಿಯಾಕ್ಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು, ಏನೋ ಒಂದು ಅದು ಅವ್ರವ್ರಿಗೆ ತಿಳಿದಿದ್ದನ್ನು ಅವ್ರು ಆ ಸಂದರ್ಭಕ್ಕೆ ಮಾಡ್ತಾರೆ. ಬಟ್ ಇವತ್ತಿನ ಸಂದರ್ಭಕ್ಕೆ ನೀವು ದರ್ಶನ್ ಅವರ ಜೊತೆಲಿ ಒಡನಾಟ ಇತ್ತು, ಎಲ್ಲ ಇತ್ತು. ಈ ಘಟನೆ, ನಾನು ಇದನ್ನು ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದು ಅದು ಯಾವುದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಲ್ಲ. ಒಂದು ಈ ಥರ ಘಟನೆ ಆದಾಗ ಇದು ಚಿತ್ರರಂಗದ ಮೇಲೆ ಅಥವಾ ಚಿತ್ರರಂಗದಲ್ಲಿ ಇರೋರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನೀವು ಹೇಗೆ ಇದನ್ನು ವ್ಯಾಖ್ಯಾನಿಸಿ? ಇಲ್ಲ ಕೇಳಿ, ಒಂದು ಯಾವುದೋ ನಮ್ಮ ಮನೆ ಒಳಗಡೆ ಒಂದು ಏನೋ ಒಂದು ಆದಾಗ ನೋವಾಗುತ್ತಾನೆ. ಖಂಡಿತ ಎಲ್ರಿಗೂ ನೋವಾಗಿದೆ, ಖಂಡಿತ ಎಲ್ರಿಗೂ ನೋವಾಗಿದೆ. ರೇಣುಕಾ ಸ್ವಾಮಿ ಅವರು ಇರ್ಬೋದು, ದರ್ಶನ್ ಇರ್ಬೋದು, ಅವ್ರ ಫ್ಯಾನ್ಸ್ ಇರ್ಬೋದು, ಚಿತ್ರರಂಗ ಇರ್ಬೋದು, ಎಲ್ರಿಗೂ ನೋವಾಗಿದೆ. ಇದು ಆಗಬಾರ್ದಾಗಿತ್ತು, ಆಗಿದೆ ಅನ್ನೋ ಅಷ್ಟೇ ಸತ್ಯ. ಅಷ್ಟೇ ನೋವಾಗಿದೆ, ಎಲ್ರಿಗೂ ಬೇಜಾರಾಗಿದೆ, ನೋವಾಗಿದೆ, ಇಷ್ಟೇ ಸತ್ಯ. ಅದು ಏನು ಸತ್ಯದೇನೋ ಏನಾಗುತ್ತೆ ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅದು ಟ್ರಯಲಲ್ಲಿದೆ.
ಅಂದರೆ ಇದಾಗ್ತಾ ಇದೆ. ನೋಡೋಣ, ವಿ ಶಲ್ ವೆಯ್ಟ್ ಆ್ಯಕ್ಚುಲಿ. ಸ್ವಲ್ಪ ಹಂಗೆ ಅನ್ಸಿದೆ ಅಷ್ಟೇ, ಮುಂಗೋಪದ ಕೈಗೆಲ್ಲ ಅಲ್ಲ, ಅದು ನಮ್ಗೆ ನೋಡಿ, ನಾವು ಗೊತ್ತಿಲ್ಲದೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದಿದೆಯಲ್ಲ, ದಟ್ ಈಸ್ ರಾಂಗ್ ಅಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿ ನೋಡ್ತಾರೆ ಒಂದು ವಿಷಯನ ಅಲ್ವಾ? ಒಬ್ರಿಗೆ ಇದು ಕರೆಕ್ಟ್ ಅನ್ಸ್ಬೋದು, ಒಬ್ರಿಗೆ ಕರೆಕ್ಟ್ ಅಲ್ಲ ಅನ್ಸ್ಬೋದು. ಇದೆಲ್ಲವೂ ಕೂಡ ಓ ಅಪ್ಪ, ಯಾಕಂದ್ರೆ ಏನಕ್ಕೆ ಅವಾಗ ಜಡ್ಜ್ಮೆಂಟ್ ಆಗ್ಬಿಡ್ಬೋದಾಗಿತ್ತಲ್ಲ ಇಷ್ಟೊತ್ತಿಗೆ? ಏನಕ್ಕೆ ಕೋರ್ಟ್ ಇದೆ, ಏನಕ್ಕೆ ಪೊಲೀಸ್ ಇದೆ? ಇದೆಲ್ಲ ಒಂದು ಸಿಸ್ಟಮ್ ಇದೆಯಲ್ಲ, ವಿ ಶುಡ್ ರೆಸ್ಪೆಕ್ಟ್ ದಟ್ ಸಿಸ್ಟಮ್. ಆಮೇಲೆ ಮಾತಾಡೋಣ ಅಲ್ವಾ? ಈಗ ನಮಗೇನು ರೈಟ್ಸ್ ಇದೆ ಮಾತಾಡೋಕ್ಕೆ? ಇವ್ರು ತಪ್ಪು, ಅವ್ರು ಸರಿ, ಗೊತ್ತಿಲ್ಲ ನಮಗೇನು, ಕರೆಕ್ಟ್ ಅಲ್ವಾ? ಆವಾಗ ಇದೆಲ್ಲ ಆಗಲೇಬಾರ್ದು, ಡೈರೆಕ್ಟ್ ಜಡ್ಜ್ಮೆಂಟ್ ಆಗ್ಬಿಡ್ಬೋದಾಗಿತ್ತಲ್ವಾ? ಹಂಗಲ್ಲ ಅದು ಆ್ಯಕ್ಚುಲಿ. ವಿ ಶುಡ್ ರೆಸ್ಪೆಕ್ಟ್ ಅವರ್ ಇನ್ಸ್ಟಿಟ್ಯೂಷನ್ಸ್, ಇವ್ ರೆಸ್ಪೆಕ್ಟ್ ಅವರ್ ನಮ್ಮ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ರೆಸ್ಪೆಕ್ಟ್ ಕೊಡಬೇಕು. ಆಗ್ತಾ ಇದೆ, ಆಗಲಿ. ನಾವು ಆ ಥರ ಪಟ್ಟು ನಾವು ಜಡ್ಜ್ಮೆಂಟಲ್ಲಿ ಆಗಬಾರ್ದು. ಸರ್, ಕೊನೆಯದಾಗಿ ಎಲ್ಲ ವಿಚಾರ ಬಗ್ಗೆ ಕೇಳಿದೆ. ಫೈನಲ್ ಇದಕ್ಕೆ ಬಂದಾಗ ಈ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ, ಮೀಟು, ಇದು ಬಹಳ ವರ್ಷಗಳದ್ದು ಚರ್ಚೆ. ಸುಮಾರು ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ 7-8 ವರ್ಷಗಳದ್ದು. ಬಟ್ ನಮ್ಮ ಚಿತ್ರರಂಗ ಇದ್ದ ಕಾಲದಿಂದಲೂ ಈ ಥರದ್ದು ಯಾವುದು ಚರ್ಚೆನ ನಾವು ನೋಡಿರ್ಲಿಕ್ಕಿಲ್ಲ, ನೀವು ನೋಡಿರ್ಲಿಕ್ಕಿಲ್ಲ. 40-45 ವರ್ಷದಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಬಹುಶಃ ಈ ಥರದ್ದೆಲ್ಲ ಎಲ್ಲ ರಂಗದಲ್ಲೂ ಈ ಥರದ್ದು ನಡೀತಾ ಇರುತ್ತೆ, ಎಲ್ಲ ಕ್ಷೇತ್ರದಲ್ಲೂ ಇದೆ. ಚಿತ್ರರಂಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಏನು ಹೇಳ್ತೀವಿ ರೀಚ್ ಇರೋದ್ರಿಂದ ಪಬ್ಲಿಕ್ ಇದು ಹಂಗೆ ಅನ್ಸ್ಬೋದೇನೋ, ನನಗೂ ಹಂಗೆ ಅನ್ಸುತ್ತೆ. ಬಟ್ ನಾನು ನಿಮ್ಮ ಒಪಿನಿಯನನ್ನು ತಗೋಬೇಕಾಗಿರೋದ್ರಿಂದ ಏನು ಅನ್ಸುತ್ತೆ ಈ ಎಲ್ಲ ಬೆಳವಣಿಗೆಗಳು, ಪಕ್ಕದ ಮಾಲಿವುಡ್ಡಲ್ಲಿ ಹೇಮಾ ಕಮಿಟಿ ಆದ ನಂತರದ ಬದಲಾವಣೆಗಳು, ಇಲ್ಲಿ ಆಗ್ತಾ ಇರೋ ಬದಲಾವಣೆಗಳು ನಿಜವಾಗ್ಲೂ ಬೇಕಾ ಈ ಥರದ ಕಮಿಟಿ ನಮಗೆ? ಅದು ನಿರ್ಧಾರ ಮಾಡೋದು ನಾವಲ್ಲ. ಇಂಡಸ್ಟ್ರಿ ಇದೆ, ಚೇಂಬರ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಅವ್ರದ್ದೇ ಆದಂಥ ಒಂದು ಪ್ರೊಸೀಜರ್ಗಳಿದ್ದಾವೆ. ಅದಾದಮೇಲೆ ಇಲ್ಲಿ ವರ್ಕ್ ಮಾಡೋವಂಥ ತುಂಬ ಜನ ಏನೋ ಮಹಿಳೆಯರಿದ್ದಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ, ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಇರ್ಬೋದು, ಒಬ್ರಿಗೊಂದು ವೇದಿಕೆ ಬೇಕು ಅನ್ಸ್ಬೋದು, ಒಬ್ರಿಗೆ ಬೇಡ, ನನಗಿರೋ ಇದೆ ಸಾಕು ಅನ್ಸ್ಬೋದು. ಇಟ್ ಈಸ್ ಪರ್ಸ್ನಲ್ ಇದದು, ಅವ್ರವ್ರ ಚಾಯ್ಸ್. ಅದು ಎಲ್ಲೋ ಒಂದು ಆಗ್ತಿದೆ ಅಂದರೆ ಕೆಲವ್ರು ತೊಗೊಬೋದು, ಕೆಲವ್ರು ಬೇಡ ಅನ್ಬೋದು. ಅದೆಲ್ಲ ಇಂಡಿವಿಜುವಲ್ ಒಪಿನಿಯನ್. ಅದು ನಾನು ಜನರಲ್ ಆಗ ತಪ್ಪು ಅಂತ ಹೇಳೋದಲ್ಲ. ಅದು ಕೆಲವೊಬ್ರಿಗೆ ಬೇಕಾಗಿರ್ಬೋದು ಆ ಥರ ವೇದಿಕೆ, ನನಗೆ ಹೇಳೋದಕ್ಕೆ ಒಂದು ಜಾಗ ಬೇಕು ಅಂತ, ತಪ್ಪಲ್ಲ. ಕೆಲವ್ರಿಗೆ ಬೇಡ ರೀ, ನಾವೆಲ್ಲ ಇದೀವಲ್ಲ, ನಮ್ಮ ಹತ್ರನೇ ಬನ್ನಿ ಅಂತಲೂ ಕೇಳ್ಬೋದು. ಕೆಲವ್ರಿಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರ್ಬೋದು, ನಾಳೆ ಈ ಕಮಿಟಿ ಬಗ್ಗೆನೂ ನಂಬಿಕೆ ಇಲ್ಲದೆ ಇರ್ಬೋದು. ಇದು ಹೇಳೋಕ್ಕಾಗದೇ ಇರೋಂಥ ವಿಷಯ ಅಲ್ವಾ? ನೀವಿಗೆ ಈ ಸೊಲ್ಯೂಷನ್ ಏನದಕ್ಕೆ ಆವಾಗ ಅಲ್ವಾ? ಹೇಗೇನು ಮತ್ತೆ ನಂಬಿಕೆ ಬೇಕಲ್ವಾ? ಒಂದು ಯಾವ್ದಾರ ಒಂದು ಸಿಸ್ಟಮ್ ಬಗ್ಗೆ ನಂಬಿಕೆ ಬೇಕೇ ಬೇಕಲ್ವಾ? ಸೊ ಆ ಒಂದು ಇದರಲ್ಲೇ ಹೋಗ್ಬೇಕು ನಾವು. ಯಾಕಂದ್ರೆ ಇಷ್ಟು ವರ್ಷ ನಡ್ಕೊಂಬಂದಿದೆ ಇಂಡಸ್ಟ್ರಿ. ಖಂಡಿತ ಎಷ್ಟೇ ಇದಾದರೂ ಕೂಡ ಚೇಂಬರ್ ಇದೆ, ಆರ್ಟಿಸೇಷನ್ ಇದೆ, ಎಲ್ಲ ಮಾತಾಡ್ತೀವಿ, ಎಲ್ಲ ಆಗ್ತೀವಿ. ಕೆಲವು ಕಡೆ ಕೆಲವ್ರಿಗೆ ಅನ್ಸ್ಬೋದು ಒಂದು ಬೇರೆ ಇದ್ದರೆ ಸಪ್ರೇಟ್ ಕಮಿಟಿ ಬೇಕು ಅಂತ. ಮಾಡಲಿ, ತಪ್ಪೇನಿದೆ. ಕರೆಕ್ಟ್, ಅದೇ ವಿಚಾರ ಬಂತು. ಯಾಕಂದ್ರೆ ನಿನ್ನೆ ಫಿಲ್ಮ್ ಚೇಂಬರ್ ಸಭೆ ಆದಾಗ 2 ವರ್ಷನ್ ಬಂತು. ಒಬ್ರು ಹೇಳಿದ್ರು ಇಲ್ಲ ಹೇಮಾ ಕಮಿಟಿ ಥರದ್ದು ಒಂದು ಕಮಿಟಿ ಬೇಕು, ಸಮಸ್ಯೆ ಹೇಳ್ಕೊಳ್ಳೋರು ಅಟ್ಲೀಸ್ಟ್ ಹೇಳ್ಕೊಳ್ತಾರೆ ಅಂತ. ಇನ್ನೊಂದು ವರ್ಗ ಹೇಳ್ತು ನಮ್ದೇ ಅಂತ, ಹೆಣ್ಮಕ್ಳೇ ಇದರಲ್ಲಿ ನಟಿಯರೇ ಹೇಳಿದ್ರು, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಚೇಂಬರ್ ಇದೆ, ಕಲಾವಿದರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಅಲ್ಲೂ ಹೇಳ್ಕೋಬಹುದು ಅಂತ. ಬಟ್ ಸ್ಟಿಲ್ ಅದನ್ನೆಲ್ಲ ಮೀರಿನು ಸಮಸ್ಯೆಗಳನ್ನ ಅಲ್ಲಲ್ಲೇ ಬಗೆಹರಿಸ್ಕೋಬಹುದು. ಈಗ ಏನೋ ಘಟನೆ ಆದಾಗ ಎಷ್ಟೋ ಜನ ಕಲಾವಿದರು, ನಟರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೆ ಗೊತ್ತಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೋದಾಗಿತ್ತು. ಆ ಥರದ್ದು ಒಂದು ಆಲೋಚನೆ. ಹೌದೌದು, ಕರೆಕ್ಟ್. ಅದಿಲ್ಲ ಅಂತ ಹೇಳ್ತಿಲ್ಲ, ಹೌದು. ಬಟ್ ಅವಾಗಲೂ ಇತ್ತಲ್ವಾ, ಆಗಲೂ ಒಂದು ವೇದಿಕೆ ಇತ್ತು. ಸೊ ಇವಾಗ ಸಪ್ರೇಟ್ ಬೇಕು ಅಂದ್ರೆ ತಪ್ಪೇನಲ್ಲ. ಆ್ಯಕ್ಚುಲಿ ಒಂದು ಮಹಿಳೆಯರೇ ಸೇರೋ ಒಂದು ಇದು ಮಾಡಿಕೊಂಡ್ರು ಅಂದ್ಕೊಳ್ಳಿ, ಅಲ್ಲಿ ಅವ್ರು ಮುಕ್ತವಾಗಿ ಏನೋ ಮಾತಾಡೋ ಅವಕಾಶ ಸಿಗ್ಬೋದು ಅವ್ರಿಗೆ. ಸೊ ಆ ಥರ ಇರ್ಬೋದು. ಇಟ್ ಈಸ್ ಅಪ್ ಟು ದೆಮ್ ಆ್ಯಕ್ಚುಲಿ. ಎಸ್ ಸರ್, ಭಾಳಷ್ಟು ವಿಚಾರಗಳು ಮಾತಾಡಿದ್ರಿ. ನಿಮ್ಮ ಜೊತೆ ಕೂತಾಗ ನನಗೆ ಅದೇ ಅನ್ಸೋದು, ಏನು ಬೇಕಾದರೂ ಮುಕ್ತವಾಗಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು. ಕೆಲವರಿಗೆ ಲಿಮಿಟೇಷನ್ಸ್ ಇರುತ್ತೆ. ಸೊ ನಿಮ್ಗೆ ಒಂಥರ ಸ್ಕೈ ಇಸ್ ದ ಲಿಮಿಟ್ ಅನ್ನೋ ಥರ ಸೊ ಎಲ್ಲ ಮಾತಾಡ್ತೀರಿ. ಸೊ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮ ಫ್ಯಾನ್ಸಿಗೆ ಇವತ್ತು ಬರ್ಡೇ ಆಚರಿಸ್ಕೊಳ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ, ನಾಳೆ ನಮ್ಮಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ? ಅದೇ ಎಲ್ಲ ನಿಮ್ಮದೇ ಇದು, ಈ ದಿನ ನಿಮ್ಮದು, ಈ ಸಂಭ್ರಮ ನಿಮ್ಮದು, ಎಲ್ಲ ನಿಮ್ಮದೇ. ಖಂಡಿತ ನಾನು ಅದನ್ನೊಂದು ಹೇಳೋಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ. ಪ್ರತಿ ಹುಟ್ಟುಹಬ್ಬದಲ್ಲೂ ಆದಷ್ಟು ವ್ಯಕ್ತಿ ಪೂಜೆ ಮಾಡಬೇಡಿ, ವ್ಯಕ್ತಿ ಪೂಜೆನ ಕಡಿಮೆ ಮಾಡಿ ವಿಚಾರ ಪೂಜೆ ಮಾಡಿ. ಯಾರೇ ಇರ್ಬೋದು, ಸಿನಿಮಾಗಳು ಯಾರೇ ಮಾಡಿರ್ಬೋದು, ಅದರಲ್ಲಿ ಹೇಳಿರೋ ವಿಚಾರಗಳನ್ನ ಗೌರವಿಸಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅದನ್ನು 4 ಕಡೆ ಸ್ಪ್ರೆಡ್ ಮಾಡಿ. ಏನೋ ನನ್ನ ಫೇಸನ್ನು ಸ್ಪ್ರೆಡ್ ಮಾಡೋದಕ್ಕಿಂತ ವಿಚಾರಗಳನ್ನ ಸ್ಪ್ರೆಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್.